ಹಲೋ ಸ್ಟೂಡೆಂಟ್ಸ್, ಪಾಂಚಜನ್ಯ ಐಎಎಸ್ನ ಮಂತ್ಲಿ ಮ್ಯಾಗಝಿನ್ ಅನಾಲಿಸಿಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇದು ಡಿಸೆಂಬರ್ ತಿಂಗಳ ಸೈನ್ಸ್ ಅಂಡ್ ಟೆಕ್ನಾಲಜಿ ಅದರ ಪಾರ್ಟ್ 2. ಇದು ಪಾರ್ಟ್ 1 ಅನ್ನ ಮೊದಲೇ ಅಪ್ಲೋಡ್ ಮಾಡಿದ್ದೇವೆ. ವಿಷಯವನ್ನ ಮುಂದುವರ್ಸ್ಕೊತಾ ಹೋಗೋಣ. ಇನ್ನು ಡಾರ್ಕ್ ಕಾಮೆಟ್ ಬಗ್ಗೆ ನೋಡಬೇಕಿತ್ತು. ಕಾಂಟೆಕ್ಸ್ಟ್ ನೋಡಿದ್ರೆ 10 ನ್ಯೂ ಡಾರ್ಕ್ ಕಾಮೆಟ್ಸ್ ವರ್ ಡಿಸ್ಕವರ್ಡ್ ರೀಸೆಂಟ್ಲಿ ಬೈ ಡಾರ್ಕ್ ಎನರ್ಜಿ ಕ್ಯಾಮ್ರಾ. ಡಾರ್ಕ್ ಎನರ್ಜಿ ಕ್ಯಾಮ್ರಾದಿಂದ 10 ಹೊಸ ಡಾರ್ಕ್ ಕಾಮೆಟ್ ಗಳನ್ನ ಡಿಸ್ಕವರ್ ಮಾಡಿದ್ದಾರೆ. ಡಿಇ ಕ್ಯಾಮ್ ಅಂತಾನು ಕರೀತಾರೆ ಇದಕ್ಕೆ. ಡಿಇ ಕ್ಯಾಮ್ ಇನ್ಸ್ಟ್ರೂಮೆಂಟ್ ಪ್ಲೇಸ್ಡ್ ಆನ್ ಲಾರ್ಜ್ ಟೆಲಿಸ್ಕೋಪ್ ಇನ್ ಚಿಲಿಯಲ್ಲಿ ಇರುವಂತಹ ಒಂದು ದೊಡ್ಡ ಟೆಲಿಸ್ಕೋಪ್ ನ ಮೂಲಕ ಇದನ್ನ ಫೈಂಡ್ ಔಟ್ ಮಾಡಿದ್ದಾರೆ. ಡಾರ್ಕ್ ಕಾಮೆಟ್ ಅಂತಂದ್ರೆ ಏನು? ಡಾರ್ಕ್ ಕಾಮೆಟ್ ಅಂತಂದ್ರೆ ಏನು? ಧೂಮಕೇತು, ಕನ್ನಡದಲ್ಲಿ ಧೂಮಕೇತು. ಡಾರ್ಕ್ ಕಾಮೆಟ್ ಇಸ್ ಅ ಸೆಲೆಸ್ಟಿಯಲ್ ಆಬ್ಜೆಕ್ಟ್. ಇದೊಂದು ಆಕಾಶಕಾಯ ದಟ್ ಲುಕ್ಸ್ ಲೈಕ್ ಆನ್ ಆಸ್ಟರಾಯ್ಡ್. ಆಸ್ಟರಾಯ್ಡ್ ಅಂತಂದ್ರೆ ಕ್ಷುದ್ರ ಗ್ರಹಗಳು. ಇಲ್ಲಿ ಮುಖ್ಯವಾಗಿ ಡಾರ್ಕ್ ಕಾಮೆಟ್ ಹೆಸರು ಕಾಮೆಟ್ ಇದೆ, ಆದ್ರೆ ನೋಡ್ಲಿಕ್ಕೆ ಹೇಗೆ ಕಾಣಿಸುತ್ತೆ? ಲುಕ್ ಲೈಕ್ ಅನ್ ಆಸ್ಟರಾಯ್ಡ್, ಕ್ಷುದ್ರ ಗ್ರಹದ ತರ ಕಾಣಿಸುತ್ತೆ. ಡಿವೈಡ್ ಆಫ್ ದಿ ಬ್ರೈಟ್ ಕಾಮಾ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿ ಟ್ರೆಡಿಷನಲ್ ಕಾಮೆಟ್. ಸಾಮಾನ್ಯವಾಗಿ ಧೂಮಕೇತುಗಳಲ್ಲಿ ಒಂದು ಉದ್ದ ಬಾಲದ ತರ ಇರುತ್ತೆ, ಅಥವಾ ಒಂದು ಬ್ರೈಟ್ ಆಗಿರೋ ಒಂದು ಕಾಮಾ ಅಂತ ಹೇಳ್ತೇವೆ ಅದಕ್ಕೆ. ಆ ಕಾಮಾ ಇದರಲ್ಲಿ ಇರೋದಿಲ್ಲ, ಬಟ್ ಮೂವ್ಸ್ ಥ್ರೂ ಸ್ಪೇಸ್ ಲೈಕ್ ಕಾಮೆಟ್. ಇದರಲ್ಲಿ ಆ ಒಂದು ಕಾಮಾ ಇಲ್ಲದೆ ಇದ್ರು ಸಹ ಏನಾಗ್ತಾ ಇದೆ? ಧೂಮಕೇತುವಿನ ತರ ಎಲ್ಲ ಕಡೆ ಸ್ಪೇಸ್ ಅಲ್ಲಿ ಇದು ಸುತ್ತಾಡ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ. ಸಚ್ ಆಸ್ ಸಡನ್ ಆಕ್ಸಲರೇಷನ್, ಒಂದೇ ಸಾರಿ ಅದರ ವೇಗ ಹೆಚ್ಚಾಗೋದು, ಈ ರೀತಿಯ ಪ್ರಕ್ರಿಯೆಗಳು ಕಂಡು ಬರ್ತಾ ಇರುತ್ತೆ. ಇದಾದ್ಮೇಲೆ ನಾವು ನೋಡ್ಬೇಕಾಗಿರೋದಂತ ಅಂಶ, ನಾಸಾ ಇನ್ 2017 ಡಿಸ್ಕವರ್ಡ್ ಒಮೌಮಾ. ಇದನ್ನ ಹೇಗೆ ಪ್ರೊನೌನ್ಸ್ ಮಾಡೋದು ಅಂತ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಒಮುವಾ ಮುವಾ ಅಂತಾನು ಕರಿಬಹುದು. ದ ಫಸ್ಟ್ ಎವರ್ ಡಾಕ್ಯುಮೆಂಟೆಡ್ ಸೆಲೆಸ್ಟಿಯಲ್ ಆಬ್ಜೆಕ್ಟ್. ಇದು ಮೊದಲನೇ ಡಾಕ್ಯುಮೆಂಟ್ ಆಗಿರುವಂತಹ ಮೊದಲನೇ ಆಕಾಶಕಾಯ. ದಟ್ ಒರಿಜಿನೇಟೆಡ್ ಔಟ್ಸೈಡ್ ದಿ ಸೋಲಾರ್ ಸಿಸ್ಟಮ್. ಇದು ಒರಿಜಿನೇಟ್ ಆಗಿರೋದು ನಮ್ಮ ಸೌರವ್ಯೂಹದಕ್ಕಿಂತ ಹೊರಗಡೆ. ವಿಚ್ ಅಪಿಯರ್ಡ್ ಲೈಕ್ ಎನ್ ಆಸ್ಟ್ರಾಯ್ಡ್. ಅದು ಯಾವ ತರ ಕಾಣ್ತಾ ಇತ್ತು? ಒಂದು ಕ್ಷುದ್ರ ಗ್ರಹ ತರ ಕಾಣಿಸ್ತಾ ಇತ್ತು, ಬಟ್ ಬಿಹೇವ್ಡ್ ಲೈಕ್ ಅ ಕಾಮೆಟ್. ಆದ್ರೆ ಅದರ ಬಿಹೇವಿಯರ್ ಧೂಮಕೇತುವಿನ ತರ ಇತ್ತು. ಇದಾದ ನಂತರ ದೇರ್ ಆರ್ 2 ಮೇನ್ ಕ್ಯಾಟಗರೀಸ್ ಆಫ್ ಡಾರ್ಕ್ ಕಾಮೆಟ್ಸ್. ಡಾರ್ಕ್ ಕಾಮೆಟ್ ನಲ್ಲಿ 2 ಕ್ಯಾಟಗರಿಗಳಿದೆ. ಮೊದಲನೇದು ಇನ್ನರ್ ಡಾರ್ಕ್ ಕಾಮೆಟ್ಸ್. ದೇ ರಿಸೈಡ್ ಇನ್ ದಿ ಇನ್ನರ್ ಸೋಲಾರ್ ಸಿಸ್ಟಮ್, ನಮ್ಮ ಸೌರವ್ಯೂಹ ಒಳಗಡೆ ಇರುವಂತದ್ದು. ಅಂಡ್ ಟ್ರಾವೆಲ್ ಇನ್ ನಿಯರ್ಲಿ ಸರ್ಕ್ಯುಲರ್ ಆರ್ಬಿಟ್. ಸರ್ಕ್ಯುಲರ್ ಅಂತಂದ್ರೆ ವೃತ್ತಾಕಾರದಲ್ಲಿ ಚಲಿಸುವಂತದ್ದು. ಅಂಡ್ ಆರ್ ಆನ್ ದಿ ಅದರ್ ಸ್ಮಾಲರ್ ಅಂಡ್ ಆರ್ ಆನ್ ದಿ ಸ್ಮಾಲರ್ ಸೈಡ್, ಟೆನ್ಸ್ ಆಫ್ ಮೀಟರ್ ಆರ್ ಲೆಸ್. ಅಂತಂದ್ರೆ ಸೈಜ್ ತುಂಬಾ ಚಿಕ್ಕದಿರುತ್ತೆ. ಇನ್ನು ಔಟರ್, ಮೊದಲನೇದು ಇನ್ನರ್, ನಮ್ಮ ಸೌರವ್ಯೂಹದ ಒಳಗಡೆ ಇರೋದು. ಎರಡನೇದು ಔಟರ್ ಡಾರ್ಕ್ ಕಾಮೆಟ್ಸ್. ದೇ ಹ್ಯಾವ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್ ಟು ಜುಪಿಟರ್ ಫ್ಯಾಮಿಲಿ ಕಾಮೆಟ್ಸ್. ಜುಪಿಟರ್ ಫ್ಯಾಮಿಲಿ ಕಾಮೆಟ್ಸ್ ಅಂತ ಇದೆ, ಅದಕ್ಕೆ ಸಂಬಂಧಪಟ್ಟಂತ ಸೇಮ್ ಕ್ಯಾರೆಕ್ಟರಿಸ್ಟಿಕ್ ಗಳನ್ನ ಇವು ಹೊಂದಿರುತ್ತವೆ. ದಟ್ ಈಸ್ ದೇ ಹ್ಯಾವ್ ಹೈಲಿ ಎಕ್ಸೆಂಟ್ರಿಕ್ ಆರ್ ಎಲಿಪ್ಟಿಕಲ್ ಆರ್ಬಿಟ್. ಎಲಿಪ್ಟಿಕಲ್ ಅಂತಂದ್ರೆ ವೃತ್ತಾಕಾರ ಅಲ್ಲ, ಅಥವಾ ಮೊಟ್ಟೆ ಆಕಾರ ಅಂತ ಹೇಳ್ಬೋದು. ಸ್ವಲ್ಪ ಈ ರೀತಿ ಇರುತ್ತೆ ಇದು. ಅಂಡ್ ಆರ್ ಆನ್ ಲಾರ್ಜರ್ ಸೈಡ್, 100 ಮೀಟರ್ ಆರ್ ಮೋರ್. ಇದರ ಸೈಜ್ ಸ್ವಲ್ಪ ದೊಡ್ಡದಿರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ನೋಡೋದಾದ್ರೆ, ಎಲ್ಯೂಸಿವ್. ಡಾರ್ಕ್ ಕಾಮೆಟ್ಸ್ ಲ್ಯಾಕ್ಸ್ ದಿ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ಎ ಕಾಮೆಟ್, ದಟ್ ಇಸ್ ಗ್ಲೋವಿಂಗ್ ಟೇಲ್ಸ್. ಈ ಕಾಮೆಟ್ಗೆ ಒಂದು ಟೇಲ್ ಇರುತ್ತೆ, ನೋಡಿರ್ಬೋದು. ಧೂಮಕೇತು ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಹಿಂದ್ಗಡೆ ಹೊಳೆಯುವಂತ ಒಂದು ಬಾಲ ತರ ಇರುತ್ತೆ. ಡಾರ್ಕ್ ಕಾಮೆಟ್ಗೆ ಅದು ಇರೋದಿಲ್ಲ. ಅಂಡ್ ಇನ್ಸ್ಟೆಡ್ ಅಪಿಯರ್ ಆಸ್ ಅನ್ ಫೇಂಟ್ ಪಾಯಿಂಟ್ ಆಫ್ ಲೈಟ್. ಚಿಕ್ಕ ಲೈಟ್ ಪಾಯಿಂಟ್ ತರ ಅಲ್ಲಿ ಒಂದು ಕಾಣಿಸ್ತಾ ಇರುತ್ತೆ. ರಿಸೆಂಬ್ಲಿಂಗ್ ಅನ್ ಆಸ್ಟರಾಯ್ಡ್. ಒಂದು ಆಸ್ಟರಾಯ್ಡ್ ತರ ಅದು ನಾವು ಹೊಂದ್ಕೊಳ್ತಾರ ಅನ್ಸುತ್ತೆ ಅದು ನೋಡಿದ್ರೆ. ಆರ್ಬಿಟ್ ನೋಡೋದಾದ್ರೆ, ಡಾರ್ಕ್ ಕಾಮೆಟ್ಸ್ ಫಾಲೋ ಇಲಾಂಗೇಟೆಡ್ ಎಲಿಪ್ಟಿಕಲ್ ಪಾತ್ಸ್ ಅಂಡ್ ಕ್ಯಾನ್ ಗೋ ಬಿಯಾಂಡ್ ಪ್ಲೂಟೋ. ಈ ಡಾರ್ಕ್ ಕಾಮೆಟ್ಗಳು ಎಲಿಪ್ಟಿಕಲ್ ಪಾತ್ ಅನ್ನು ಹೊಂದಿರುತ್ತವೆ, ಮತ್ತೆ ಪ್ಲೂಟೋಗಿಂತ ಹೊರಗಡೆ ಸಹ ಹೋಗಬಹುದು ಇವು. ಅಂದ್ರೆ ಅಷ್ಟು ದೂರ ತನಕ ಪ್ರಯಾಣಿಸ್ತಾ ಇರುತ್ತೆ. ಸಮ್ ಇವನ್ ಮೇಕಿಂಗ್ ಇಟ್ ಔಟ್ ಟು ದಿ ಆಲ್ಟ್ ಕ್ಲೌಡ್. ಆಲ್ಟ್ ಕ್ಲೌಡ್ ಗಿಂತ ಹೊರಗಡೆ ಹೋಗುತ್ತೆ. ನೀವು ನೋಡ್ಕೋಬೇಕಾಗಿರೋದು ಪ್ಲೂಟೋಕ್ಕಿಂತ ಹೊರಗಡೆ ಹೋಗುತ್ತೆ. ಅದಾದ ನಂತರ ಸೈಜು ಆರ್ ಆಫನ್ ಸ್ಮಾಲ್ ಆಬ್ಜೆಕ್ಟ್ಸ್, ಜಸ್ಟ್ ಅ ಫ್ಯೂ ಮೀಟರ್ಸ್ ಟು ಫ್ಯೂ 100 ಮೀಟರ್ಸ್. ಡಾರ್ಕ್ ಕಾಮೆಟ್ನ ಸೈಜ್ ಇದೆಯಲ್ವಾ, ಚಿಕ್ಕದಾಗಿರುತ್ತೆ. ಒಂದು ಕೆಲವೇ ಮೀಟರ್ ಗಳಿಂದ 100 ಮೀಟರ್ ತನಕ ಇವರ ಸೈಜ್ ಇರುತ್ತೆ. ಸ್ಪಿನ್ ನೋಡೋದಾದ್ರೆ, ಸ್ಪಿನ್ ಕ್ವೈಟ್ ರ್ಯಾಪಿಡ್ಲಿ ಅಂಡ್ ಡಿಸ್ಪರ್ಸ್ ಎಸ್ಕೇಪಿಂಗ್ ಗ್ಯಾಸ್ ಅಂಡ್ ಡಸ್ಟ್ ಇನ್ ಆಲ್ ಡೈರೆಕ್ಷನ್. ರ್ಯಾಪಿಡ್ ಆಗಿ ಸ್ಪಿನ್ ಆಗ್ತಾ ಇರೋದು ಹೀಗೆ, ಮತ್ತೆ ಎಲ್ಲಾ ಡೈರೆಕ್ಷನ್ ಅಲ್ಲಿ ಏನು ಗ್ಯಾಸ್ ಮತ್ತೆ ಡಸ್ಟ್ ಅನ್ನ ಡಿಸ್ಪರ್ಸ್ ಮಾಡೋದು ಅಂತಂದ್ರೆ ಬಿಡುಗಡೆ ಮಾಡ್ತಾ ಇರೋದು. ಅದಾದ ಸಿಗ್ನಿಫಿಕೆನ್ಸ್ ಏನು ಇದರಿಂದ ನಮಗೆ ಗೊತ್ತಾಗಿರೋದು? ಪ್ಲಾನೆಟ್ ಫಾರ್ಮೇಶನ್. ಸ್ಟಡಿಂಗ್ ಡಾರ್ಕ್ ಕಾಮೆಟ್ಸ್ ಅಸ್ಯೂಮ್ಸ್ ಸಿಗ್ನಿಫಿಕೆನ್ಸ್ ಆಸ್ ಇಟ್ ಕುಡ್ hold clues about the formation of the earth, the origin of the earth's water and even the beginning of life. ಇಂಥ ಡಾರ್ಕ್ ಕಾಮೆಟ್ ಗಳನ್ನ ಅಧ್ಯಯನ ಮಾಡೋದ್ರಿಂದ ವಿಜ್ಞಾನಿಗಳು ಮುಖ್ಯವಾಗಿ ನಮ್ಮ ಭೂಮಿ ಹೇಗೆ ಹುಟ್ಕೊಳ್ತು, ಮತ್ತೆ ಭೂಮಿಯ ಒರಿಜಿನ್ ಹೇಗಿತ್ತು, ಭೂಮಿಯಲ್ಲಿ ನೀರಿನ ಪ್ರಮಾಣ, ನೀರಿನ ಒಂದು ಮಟ್ಟ ಹೇಗೆ ಕಂಡು ಬಂತು ಮೊದಲನೇ ಬಾರಿ, ಮತ್ತೆ ಬಿಗಿನಿಂಗ್ ಆಫ್ ಲೈಫ್, ಜೀವ ಅಥವಾ ಜೀವಿಗಳು ಹೇಗೆ ಭೂಮಿ ಮೇಲೆ ಹುಟ್ಟುಕೊಂಡ್ವು ಅನ್ನೋದ್ರ ಬಗ್ಗೆ ಎಲ್ಲ
ಮಾಹಿತಿ ಸಿಗಬಹುದು ಅಂತ ವಿಜ್ಞಾನಿಗಳು ಇದನ್ನ ಸ್ಟಡಿ ಮಾಡ್ತಾ ಇರ್ತಾರೆ. ಇನ್ನು ಇವತ್ತಿನ ಎರಡನೇ ಅಂಶ ಎಕ್ಸ್ಟ್ರಾ ಕ್ರೋಮೋಸೋಮಲ್ ಡಿಎನ್ಎ, ECDNA ಅಂತಾನು ಶಾರ್ಟ್ ಆಗಿ ಕರೀತಾರೆ. ಕಾಂಟೆಕ್ಸ್ಟ್ 3 ಪೇಪರ್ಸ್ ಪಬ್ಲಿಷ್ಡ್ ಇನ್ ದ ಜರ್ನಲ್ ನೇಚರ್ ಅನ್ನೋ ಜರ್ನಲ್ ಅಲ್ಲಿ ಒಂದು ಪೇಪರ್ ಪಬ್ಲಿಷ್ ಮಾಡಿದ್ದಾರೆ ಬೈ ಅ ಟೀಮ್. ಈ ಡೈನಾಮಿಕ್ ಅನ್ನುವಂತ ಟೀಮ್ ಅದನ್ನ ಪಬ್ಲಿಷ್ ಮಾಡಿದೆ. ಎಕ್ಸ್ಪ್ಲೋರ್ಡ್ ಹೌ ECDNA extra chromosomal DNA is formed and contributes to the progression of cancer and drug resistance. ಈ ECDNA ಇದೆಯಲ್ವಾ, ಅದು ಹೇಗೆ ಫಾರ್ಮ್ ಆಗುತ್ತೆ, ಅದರಿಂದ ಆಮೇಲೆ ಕ್ಯಾನ್ಸರ್ ಮತ್ತೆ ಡ್ರಗ್ ರೆಸಿಸ್ಟೆನ್ಸ್ ಹೇಗೆ ಆಗುತ್ತೆ ಅನ್ನೋದನ್ನ ಅವರು ಅದರಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮೋರ್ ಆನ್ ನ್ಯೂಸ್ ಅಂತಂದ್ರೆ, ಈಗ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತಂದ್ರೆ, ಸ್ಯಾಂಪಲ್ಸ್ ಫ್ರಮ್ ನಿಯರ್ಲಿ 15,000 ಕ್ಯಾನ್ಸರ್ ಪೇಷಂಟ್ಸ್ ಫ್ರಮ್ ದಿ UK's 1 lakh ಜಿನೋಮ್ಸ್ ಪ್ರಾಜೆಕ್ಟ್. UK ಅಲ್ಲಿ 1 ಲಕ್ಷ ಜಿನೋಮ್ ಗಳನ್ನ ಸ್ಟಡಿ ಮಾಡುವಂತ ಪ್ರಾಜೆಕ್ಟ್ ಇತ್ತು. ಅದರಲ್ಲಿ 15,000 ಕ್ಯಾನ್ಸರ್ ಪೇಷಂಟ್ ಗಳ ಸ್ಯಾಂಪಲ್ ಅನ್ನ ಕನ್ಸಿಡರ್ ಮಾಡಿದ್ದಾರೆ. ಕವರಿಂಗ್ 39 ಟ್ಯೂಮರ್ ಟೈಪ್ಸ್ ವರ್ ಅನಲೈಸ್ಡ್ ಫಾರ್ ದ ಸ್ಟಡಿ. 39 ಕ್ಯಾನ್ಸರ್ ಗಡ್ಡೆಗಳನ್ನ ಇದಕ್ಕೋಸ್ಕರ, ಟ್ಯೂಮರ್ ಗಳನ್ನ, ಅಂತ ಟೈಪ್ ಗಳನ್ನ ಇದಕ್ಕೋಸ್ಕರ ಸ್ಟಡಿ ಮಾಡ್ತಾ ಇದ್ದಾರೆ. ನೀಡ್ ECDNA is a major contributor to treatment resistance and poor outcome for patients with cancer. ECDNA ಇಂದ ಏನಾಗುತ್ತೆ, ಈ ಟ್ರೀಟ್ಮೆಂಟ್ ಕೊಡ್ತಾರಲ್ವಾ ಕ್ಯಾನ್ಸರ್ಗೆ, ಅದು ಸರಿಯಾಗಿ ವರ್ಕ್ ಆಗೋದಿಲ್ಲ. ಪೂರ್ ಔಟ್ಕಮ್, ಎಷ್ಟೇ ಚಿಕಿತ್ಸೆ ಕೊಟ್ಟರು ಅದು ಯಾವುದೇ ಪರಿಣಾಮವನ್ನ ಬೀರ್ತಾ ಇರೋದಿಲ್ಲ. ಯಾರಿಗೆ, ಮುಖ್ಯವಾಗಿ ಪೇಷಂಟ್ ವಿತ್ ಕ್ಯಾನ್ಸರ್ ಬಂದವರಿಗೆ ಎಷ್ಟು ಚಿಕಿತ್ಸೆ ಕೊಟ್ಟರು ಯಾವುದೇ ಪರಿಣಾಮ ಕಂಡು ಬರೋದಿಲ್ಲ. ಅದಕ್ಕೆ ಕಾರಣ ಮುಖ್ಯವಾಗಿ ECDNA, ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಇನ್ನು DNA ಅಂತಂದ್ರೆ ಏನು? ಡಿಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್. ಡಬಲ್ ಹೆಲಿಕ್ಸ್ ಸ್ಟ್ರಕ್ಚರ್, ಕಾಯಿಲ್ ಆಗಿರುತ್ತೆ. ಕಾಯಿಲ್ ಆಗಿರೋದು ಅಂದ್ರೆ ತುಂಬಾ ಒತ್ತೊತ್ತಾಗಿರುತ್ತೆ. ಟು ಫಾರ್ಮ್ ಕ್ರೋಮೋಸೋಮ್ಸ್ ಅಲಾಂಗ್ ವಿತ್ ಇಂಟರ್ಕ್ಯಾಲೇಟೆಡ್ ಪ್ರೋಟೀನ್ಸ್. ಕ್ರೋಮೋಸೋಮ್ ಗಳಿರುತ್ತೆ, ಥ್ರೆಡ್ ಲ್ಯಾಕ್ ಸ್ಟ್ರಕ್ಚರ್ ಅಂತ, ಒಳಗಡೆ ದಾರದಂತಹ ರಚನೆಗಳಿರುತ್ತೆ. ಇನ್ನು ಟೈಪ್ಸ್ ಆಫ್ DNA ನೋಡೋದಾದ್ರೆ, ಆಟೋಸೋಮಲ್ DNA, ಇಟ್ ಇಸ್ ಆಲ್ಸೋ ನೋನ್ ಆಸ್ ನ್ಯೂಕ್ಲಿಯರ್ DNA ಅಂತ ಕರೀತಾರೆ ಇದಕ್ಕೆ. ದಿಸ್ DNA ಇಸ್ ಪಾಸ್ಡ್ ಡೌನ್ ಫ್ರಮ್ ದಿ ಬೋತ್ ಪೇರೆಂಟ್ಸ್. ಎರಡು ಪೇರೆಂಟ್ಸ್ ಗಳಿಂದ ಅಂತಂದ್ರೆ ತಂದೆ ಮತ್ತು ತಾಯಿಯಿಂದ ಮಕ್ಕಳಿಗೆ ಪಾಸ್ ಆಗುವಂತಹ DNA ಇದು. ಅಂಡ್ ಇಸ್ ಪ್ಯಾಕೇಜ್ಡ್ ಇಂಟು 22 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್. 22 ಪ್ಯಾಕೆಟ್ ಅಲ್ಲಿ ಒಂದು ಬರುತ್ತೆ. ಆ ಒಂದು ಪ್ಯಾಕೆಟ್ ನಲ್ಲಿ ಕ್ರೋಮೋಸೋಮ್ ಟೈಪ್ ನಲ್ಲಿ ಇದು ಬರ್ತಾ ಇರುತ್ತೆ. ಆ ಮೂಲಕ ಅದು ಪಾಸ್ ಆಗುತ್ತೆ. ಇನ್ನು ಕ್ರೋಮೋಸೋಮಲ್ DNA ನೋಡೋದಾದ್ರೆ, ಇಟ್ ಇಸ್ ಅ ಸಿಂಗಲ್ ಲಾಂಗ್ DNA ಮಾಲಿಕ್ಯೂಲ್ ಕಂಟೈನಿಂಗ್ ಮೆನಿ ಜೀನ್ಸ್. ಇದೊಂದು ಸಿಂಗಲ್, ಒಂದೇ ಇರೋದು, ಮತ್ತೆ ಲಾಂಗ್ DNA ಮಾಲಿಕ್ಯೂಲ್, ಉದ್ದವಾದಂತಹ DNA ಮಾಲಿಕ್ಯೂಲ್ ಇದು. ಕಂಟೈನಿಂಗ್ ಮೆನಿ ಜೀನ್ಸ್, ಅದರಲ್ಲಿ ತುಂಬಾ ಜೀನ್ಗಳಿರುತ್ತೆ. ದ DNA ಇನ್ ಕ್ರೋಮೋಸೋಮ್ಸ್ ಇಸ್ ಟೈಟ್ಲಿ ಕಾಯಿಲ್ಡ್, ತುಂಬಾ ಒತ್ತೊತ್ತಾಗಿ ಅದು ಅಲ್ಲಿ ಕೂಡ್ಕೊಂಡಿರುತ್ತೆ. ಅರೌಂಡ್ ಪ್ರೋಟೀನ್ ಕಾಲ್ಡ್ ಹಿಸ್ಟೋನ್ಸ್. ಹಿಸ್ಟೋನ್ ಅನ್ನುವಂತ ಒಂದು ಪ್ರೋಟೀನ್ ಅರೌಂಡ್ ಅಲ್ಲಿ ಆ ಒಂದು ಪ್ರೋಟೀನ್ ಸುತ್ತಮುತ್ತ ಟೈಟ್ ಆಗಿ ಕಾಯಿಲ್ ಆಗಿರೋದು ಇದು. ವಿಚ್ ಹೆಲ್ಪ್ ಪ್ಯಾಕೇಜ್ ಅಂಡ್ ಕಂಟ್ರೋಲ್ ದಿ DNA ಸೊ ಫಿಟ್ಸ್ ಇನ್ಸೈಡ್ ದ ಸೆಲ್. ಹೇಗೆ DNA ಒಂದು ಸೆಲ್ ಅಲ್ಲಿ ಅಷ್ಟು ದೊಡ್ಡ ಮಾಹಿತಿ ಇರುತ್ತಲ್ವಾ, DNA ಅಂತಂದ್ರೆ ಕಂಪ್ಲೀಟ್ ಆಗಿ ಜೀನ್ಸ್ ಗಳು ಮತ್ತೆ ಜೆನೆಟಿಕ್ ಇನ್ಫಾರ್ಮೇಶನ್ ಅನ್ನ ಹೊಂದಿರುವಂತದ್ದು. ಅದು ಹೇಗೆ ಅಷ್ಟು ದೊಡ್ಡ ಇನ್ಫಾರ್ಮೇಶನ್ ಸೆಲ್ ಒಳಗಡೆ, ಚಿಕ್ಕ ಸೆಲ್ ಒಳಗಡೆ ಇರ್ಬೇಕಲ್ವಾ. ಆ ಸೆಲ್ ಒಳಗಡೆ ಇರಬೇಕು ಅಂತಂದ್ರೆ ಅದು ಚಿಕ್ಕದಾಗಿರ್ಬೇಕು ಅಂದ್ರೆ ತುಂಬಾ ಒತ್ತೊತ್ತಾಗಿರ್ಬೇಕು. ಒತ್ತೊತ್ತಾಗಲಿಕ್ಕೆ, ಟೈಟ್ ಆಗಿ ಕಾಯಿಲ್ ಆಗ್ಲಿಕ್ಕೆ ಮುಖ್ಯವಾಗಿ ಹಿಸ್ಟೋನ್ಗಳು ಅದಕ್ಕೆ ಸಹಾಯ ಮಾಡುತ್ತೆ. ಆ ಮೂಲಕ ಅದು ಸೆಲ್ ಒಳಗಡೆ ಫಿಟ್ ಆಗಿರುತ್ತೆ. ಇದಾದ ನಂತರ ಮೈಟೋಕಾಂಡ್ರಿಯಲ್ DNA. ದಿಸ್ DNA ಇಸ್ ಫೌಂಡ್ ಇನ್ ದಿ ಮೈಟೋಕಾಂಡ್ರಿಯಾ. ಸೆಲ್ ಒಳಗಡೆ ಹಲವಾರು ಭಾಗಗಳಿದೆ, ಅದರಲ್ಲಿ ಮೈಟೋಕಾಂಡ್ರಿಯಾ ಸಹ ಒಂದು. ಅದಕ್ಕೆ ಏನಂತ ಕರೀತಾರೆ? ಕಮೆಂಟ್ ನಲ್ಲಿ ಅದಕ್ಕೆ ಆನ್ಸರ್ ಮಾಡಿ. ಮೈಟೋಕಾಂಡ್ರಿಯಾವನ್ನ ಏನಂತ ಕರೀತಾರೆ ಅಂತ ಕಮೆಂಟ್ ನಲ್ಲಿ ತಿಳಿಸಿ. ಆರ್ಗನೆಲ್ಸ್ ದಟ್ ಪ್ರೊಡ್ಯೂಸ್ ಎನರ್ಜಿ ಫಾರ್ ದಿ ಸೆಲ್. ನಿಮ್ಗೆ ಗೊತ್ತಾಗಿರ್ಬೋದು ಇಷ್ಟೊತ್ತಿಗೆ, ಅದು ಏನ್ ಮಾಡುತ್ತೆ, ಸೆಲ್ಗೆ ಎನರ್ಜಿನ ಪ್ರೊಡ್ಯೂಸ್ ಮಾಡುತ್ತೆ. ಇಟ್ ಇಸ್ ಪಾಸ್ಡ್ ಡೌನ್ ಓನ್ಲಿ ಫ್ರಮ್ ದಿ ಮದರ್ ಅಂಡ್ ರೆಪ್ಲಿಕೇಟ್ ಸಪರೇಟ್ಲಿ ಫ್ರಮ್ ದ ರೆಸ್ಟ್ ಆಫ್ ದ ಸೆಲ್. ಮೈಟೋಕಾಂಡ್ರಿಯಾ DNA ಇದೆಯಲ್ವಾ, ಮೈಟೋಕಾಂಡ್ರಿಯಾದ DNA, ಅದರಲ್ಲೂ ಸಹ DNA ಇರುತ್ತೆ. ಸೆಲ್ ಒಳಗಡೆ ಮುಖ್ಯವಾಗಿ 2 ಪ್ರದೇಶದಲ್ಲಿ, ನ್ಯೂಕ್ಲಿಯಸ್ ಒಳಗಡೆ ಅಲ್ಲಿರುವಂತಹ DNA ನ್ಯೂಕ್ಲಿಯರ್ DNA ಅಂತ ಕರಿತೇವೆ. ಅದಾದ ನಂತರ ಇದಾದ್ಮೇಲೆ ಮೈಟೋಕಾಂಡ್ರಿಯಲ್ DNA ಇದಿರೋದು ಈ ಕಡೆ. ಮೈಟೋಕಾಂಡ್ರಿಯಾ ಬೇರೆ ಭಾಗ ಇದೆಯಲ್ವಾ, ಇದರಲ್ಲೂ ಸಹ DNA ಇರುತ್ತೆ. ಇದೇನ್ ಮಾಡುತ್ತೆ, ಪ್ರೊಡ್ಯೂಸ್ ಎನರ್ಜಿ ಫಾರ್ ದ ಸೆಲ್. ಸೆಲ್ಗೆ ಎನರ್ಜಿನ ಪ್ರೊಡ್ಯೂಸ್ ಮಾಡೋದು, ಎನರ್ಜಿಯನ್ನ. ಅದಾದ್ಮೇಲೆ ಅದು ಸಹ ಪಾಸ್ ಆಗುತ್ತೆ. ಯಾವ್ದ್ರಿಂದ? ಮುಖ್ಯವಾಗಿ ಮದರ್, ತಾಯಿಯಿಂದ ಮುಂದೆ ಹುಟ್ಟುವಂತ ಮಗುವಿಗೆ ಅದು ಪಾಸ್ ಆಗುತ್ತೆ. ಅಂಡ್ ರೆಪ್ಲಿಕೇಟ್ ಸಪರೇಟ್ಲಿ ಫ್ರಮ್ ದ ರೆಸ್ಟ್ ಆಫ್ ದ ಸೆಲ್. ಇಡೀ ಸೆಲ್ಗಿಂತ ವಿಭಿನ್ನವಾಗಿ ಬೇರೆ ರೀತಿಯಲ್ಲಿ ಇದು ರೆಪ್ಲಿಕೇಟ್ ಆಗ್ತಾ ಹೋಗುತ್ತೆ. ನಾವು ಮುಖ್ಯವಾಗಿ ನೆನಪಿಟ್ಕೊಳ್ಬೇಕಾಗಿರೋದು ಜಾಕ್ ಪಾಟ್ ಎಫೆಕ್ಟ್. ದಿಸ್ ಟರ್ಮ್ ಇಸ್ ರಿಲೇಟೆಡ್ ಟು ಅಂತ ಫಿಲಿಮ್ಸ್ ಅಲ್ಲಿ ಬರಬಹುದು. ಏನಿದು? ಕ್ಲಸ್ಟರಿಂಗ್ ಆಫ್ ECDNA. ಕ್ಲಸ್ಟರಿಂಗ್ ಅಂತಂದ್ರೆ ಗುಂಪು ಆಗ್ಬಿಡೋದು, ಒತ್ತಟ್ಟಾಗೋದು, ನಂತರ ಒಂದೇ ಕಡೆ ಗುಂಪಾಗಿರೋದು ಅಂತ, ಕ್ಲಸ್ಟರ್ ಆಗೋದು ಅಂತ ಹೇಳ್ತೀವಲ್ವಾ. ಹಾಗೆ ಕ್ಲಸ್ಟರಿಂಗ್ ಆಫ್ ECDNA, ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA ಇನ್ ಡಾಟರ್ ಸೆಲ್ಗಳಲ್ಲಿ ಕ್ಲಸ್ಟರ್ ಆಗುವಂತಹ ಒಂದು ಪ್ರೊಸೆಸ್ ಇದು. ಗಿವ್ಸ್ ಕ್ಯಾನ್ಸರ್ ಸೆಲ್ಸ್ ಅನ್ ಅಡ್ವಾಂಟೇಜ್. ಇದರಿಂದ ಏನಾಗುತ್ತೆ, ಕ್ಯಾನ್ಸರ್ ಸೆಲ್ಗಳಿಗೆ ಒಂದು ಅಡ್ವಾಂಟೇಜ್ ಸಿಗುತ್ತೆ. ಆಸ್ ಇಟ್ ಅಲೌಸ್ ದೆಮ್ ಟು ಎನ್ಹಾನ್ಸ್ ಜೀನ್ ಇಂಟರಾಕ್ಷನ್.
ಈ ಒಂದು ಜಾಕ್ಪಾಟ್ ಎಫೆಕ್ಟ್ ನಿಂದಾಗಿ ಈ ಒಂದು ಕ್ಯಾನ್ಸರ್ ಸೆಲ್ಗಳು ಏನಾಗುತ್ತೆ, ಜೀನ್ ಇಂಟ್ರಾಕ್ಷನ್, ಬೇರೆ ಬೇರೆ ಜೀನ್ ಜೊತೆ ಇಂಟ್ರಾಕ್ಷನ್ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಸಪೋರ್ಟ್ ಕ್ಯಾನ್ಸರ್ ಗ್ರೋತ್. ಜೀನ್ ಅಲ್ಲಿ ನೆಕ್ಸ್ಟ್ ಏನಾಗಬೇಕು ಅನ್ನುವಂತ ಮಾಹಿತಿ ಇರುತ್ತೆ. ಕ್ಯಾನ್ಸರ್ ಸೆಲ್ ಬಂದು ಜೀನಿಗೆ ಬೇರೆ ಇನ್ಫಾರ್ಮೇಶನ್ ಕೊಟ್ಬಿಟ್ರೆ, ಆ ಜೀನ್ ಅಲ್ಲಿ ಇರೋದು ಯಾವುದು, ಕ್ಯಾನ್ಸರ್ ಸೆಲ್ ನ ಪ್ರೊಡ್ಯೂಸ್ ಮಾಡುವಂತ ಇನ್ಫಾರ್ಮೇಶನ್. ಇದರಿಂದ ಮುಂದೆ ಹುಟ್ಟೋದೇನು, ಕ್ಯಾನ್ಸರ್ ಸೆಲ್. ಆ ಕ್ಯಾನ್ಸರ್ ಸೆಲ್ ಹುಡ್ತಾ ಇದ್ರೆ ಕ್ಯಾನ್ಸರ್ ಇಡೀ ದೇಹದಲ್ಲಿ ಗ್ರೋತ್ ಆಗ್ತಾ ಹೋಗುತ್ತೆ. ಅಂಡ್ ಪ್ರಿಸರ್ವ್ ಫೇವರೇಬಲ್ ಜೆನೆಟಿಕ್ ಕಾಂಬಿನೇಷನ್ ಆರ್ ಮಲ್ಟಿಪಲ್ ಲೈಫ್ ಸೈಕಲ್. ಇದರಿಂದ ಬೇರೆ ಬೇರೆ ರೀತಿ ಜೆನೆಟಿಕ್ ಕಾಂಬಿನೇಷನ್ ಆ ಕ್ಯಾನ್ಸರ್ ಸೆಲ್ಗೆ ಬೇಕಾದಂತಹ ಮಾಡಿಫಿಕೇಶನ್ ಆಗ್ತಾ ಹೋಗುತ್ತೆ. ನೀವು ಜಾಕ್ಪಾಟ್ ಎಫೆಕ್ಟ್ ಅನ್ನೋದನ್ನು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಕ್ಲಸ್ಟರಿಂಗ್ ಆಫ್ DNA, ಕ್ಯಾನ್ಸರ್ ಸೆಲ್, ಮುಖ್ಯವಾಗಿ ಡಾಟರ್ ಸೆಲ್ಗಳಾಗಿರೋದು ಆಗೋದು, ಅದಾದ ನಂತರ ಜೀನ್ ಇಂಟರಾಕ್ಷನ್ ಆಗುತ್ತೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಇಟ್ ವಾಸ್ ರಿಪೋರ್ಟೆಡ್ ದಟ್ ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್, ಟ್ರಾನ್ಸ್ಕ್ರಿಪ್ಷನ್ ಅಂತಂದ್ರೆ DNA ಟು RNA, ಪ್ರೋಟೀನ್ ಸಿಂಥಸಿಸ್ ಹೇಗಾಗುತ್ತೆ, ಪ್ರೋಟೀನ್ ಹೇಗೆ ಫಾರ್ಮೇಶನ್ ಆಗುತ್ತೆ, ಸೆಂಟ್ರಲ್ ಡಾಗ್ಮಾ ಅಂತ ಒಂದು ಪ್ರೊಸೆಸ್ ಇದೆ ಅಂತ ಹೇಳಿದ್ದೆ ಮೊದಲು. ಅದರಲ್ಲಿ ಮೊದಲನೇದು ಟ್ರಾನ್ಸ್ಕ್ರಿಪ್ಷನ್, ಎರಡನೇದು ಟ್ರಾನ್ಸ್ಲೇಷನ್. ಟ್ರಾನ್ಸ್ಕ್ರಿಪ್ಷನ್ ಅಲ್ಲಿ DNA ಟು RNA ಆಗುತ್ತೆ, RNA ಟು ಪ್ರೋಟೀನ್ ಆಗೋದು ಟ್ರಾನ್ಸ್ಲೇಷನ್. ಫೈನಲ್ ಆಗಿ ನಮ್ಗೆ ಬೇಕಾಗಿರೋದು ಪ್ರೋಟೀನ್. ಇಲ್ಲೇನ್ ಹೇಳ್ತಾ ಇದ್ದಾರೆ, ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್ ಫ್ರಮ್ DNA ಟು RNA facilitates the coordinated segregation of ecDNA during cell division. ಸೆಲ್ ಡಿವೈಡ್ ಆಗ್ಬೇಕಾದ್ರೆ ಹೇಗೆ ಸೆಗ್ರಿಗೇಟ್ ಆಗೋದು ಈ ಒಂದು ecDNA ಇದೆಯಲ್ವಾ, ಅದನ್ನ ನೋಡ್ಕೊಳ್ಳೋದು ಯಾವುದು, ಟ್ರಾನ್ಸ್ಕ್ರಿಪ್ಷನ್ ಪ್ರೊಸೆಸ್, DNA ಟು RNA. ಈ ಪ್ರೊಸೆಸ್ ನಲ್ಲಿ ಏನಾಗುತ್ತೆ, ಅದು ಮುಂದೆ ಸೆಲ್ ಡಿವೈಡ್ ಆಗ್ಬೇಕಾದ್ರೆ ಈ ecDNA ಸೆಗ್ರಿಗೇಟ್ ಆಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ನ್ಯೂ ಕ್ಯಾನ್ಸರ್ ಟ್ರೀಟ್ಮೆಂಟ್, ಅ ಡ್ರಗ್ BBI-2779, ಇಟ್ ವಾಸ್ ಯೂಸ್ಡ್ ಟು ಬ್ಲಾಕ್ ದಿ CHK1 ಪ್ರೋಟೀನ್. ಪ್ರೋಟೀನ್ ಅನ್ನ ಬ್ಲಾಕ್ ಮಾಡ್ಲಿಕ್ಕೆ BBI-2779 ಅನ್ನು ಯೂಸ್ ಮಾಡ್ತಾರೆ. ಫೌಂಡ್ ದಟ್ ದ ಡ್ರಗ್ ಸೆಲೆಕ್ಟಿವ್ಲಿ ಕಿಲ್ಡ್ ಕ್ಯಾನ್ಸರ್ ಸೆಲ್ಸ್ ವಿತ್ ecDNA. ಕ್ಯಾನ್ಸರ್ ಸೆಲ್ಗಳಲ್ಲಿ ecDNA ಇರುತ್ತಲ್ವಾ, ಆ ecDNA ಇರುವಂತಹ ಸ್ಪೆಸಿಫಿಕ್ ಆಗಿರೋ ಕ್ಯಾನ್ಸರ್ ಸೆಲ್ ಅನ್ನ ಸೆಲೆಕ್ಟಿವ್ಲಿ ಕಿಲ್ ಮಾಡಕ್ಕೆ ಅಂತಂದ್ರೆ ಅವುಗಳನ್ನೇ ಆರಿಸ್ಕೊಂಡು ಕೊಲ್ಲಲಿಕ್ಕೆ ಈ ಒಂದು ಡ್ರಗ್ ಅನ್ನ ಯೂಸ್ ಮಾಡ್ತಾರೆ. ಅದಾದ ನಂತರ ಇಟ್ ಕ್ಯಾನ್ ಪ್ರೊವೈಡ್ ನ್ಯೂ ಟ್ರೀಟ್ಮೆಂಟ್ ಆಪ್ಷನ್ಸ್ ಪರ್ಟಿಕ್ಯುಲರ್ಲಿ ಫಾರ್ ಪೇಷಂಟ್ಸ್ ವಿತ್ ecDNA ಡ್ರಿವನ್ ಕ್ಯಾನ್ಸರ್ಸ್. ecDNA ಇಂದಾನೇ ಕ್ಯಾನ್ಸರ್ ಬರುತ್ತಲ್ವಾ, ಅವರಿಗೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಇದರಿಂದ ಹೆಲ್ಪ್ ಆಗುತ್ತೆ. ecDNA ಬಗ್ಗೆ ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA, ಟೈಪ್ ಆಫ್ DNA ದಟ್ ಎಕ್ಸಿಸ್ಟ್ ಔಟ್ಸೈಡ್ ಆಫ್ ಕ್ರೋಮೋಸೋಮ್ಸ್ ಇನ್ ದ ನ್ಯೂಕ್ಲಿಯಸ್ ಆಫ್ ದಿ ಸೆಲ್. ಸೆಲ್ ಒಳಗಡೆ ನ್ಯೂಕ್ಲಿಯಸ್ ಇರುತ್ತೆ, ನ್ಯೂಕ್ಲಿಯಸ್ ಗಿಂತ ಹೊರಗಡೆ, ಔಟ್ಸೈಡ್. ಇಲ್ಲಿ ಹೇಳ್ತಾ ಇರೋದು ಇನ್ನೊಂದ್ಸರಿ ಹೇಳ್ತೇನೆ, ನೋಡ್ಕೊಳ್ಳಿ. ಟೈಪ್ ಆಫ್ DNA, ಇದೊಂದು DNA ಟೈಪ್, ಎಕ್ಸಿಸ್ಟ್ ಔಟ್ಸೈಡ್ ಆಫ್ ಕ್ರೋಮೋಸೋಮ್ಸ್. ಕ್ರೋಮೋಸೋಮ್ಸ್ ಇನ್ ದಿ ನ್ಯೂಕ್ಲಿಯಸ್ ಆಫ್ ಎ ಸೆಲ್. ನ್ಯೂಕ್ಲಿಯಸ್ ಒಳಗಡೆ ಕ್ರೋಮೋಸೋಮ್ ಇರುತ್ತೆ, ಅದಕ್ಕಿಂತ ಹೊರಗಡೆ ಇರುತ್ತೆ. ಇದು ಯಾವುದು, ಇದು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ಹೆಸರಲ್ಲೇ ಇದೆಯಲ್ವಾ, ಕ್ರೋಮೋಸೋಮ್ ಬಿಟ್ಟು ಎಕ್ಸ್ಟ್ರಾ ಇರೋದು ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA. ನಾರ್ಮಲ್ ಹ್ಯೂಮನ್ ಸೆಲ್ಸ್ ನ್ಯೂಕ್ಲಿಯಸ್ ಕಂಟೇನ್ಸ್ 23 ಪೇರ್ಸ್. ನಾರ್ಮಲ್ ಆಗಿ ನ್ಯೂಕ್ಲಿಯಸ್ ಒಳಗಡೆ 23 ಪೇರ್ಸ್ ಆಫ್ ಕ್ರೋಮೋಸೋಮ್ಸ್ ಇರುತ್ತೆ ದಟ್ ಎನ್ಕ್ಲೋಸ್ ದಿ DNA. DNA ಒಳಗಡೆ ಇನ್ನೊಂದು ಡಿಫರೆಂಟ್ ಆಗಿರುತ್ತೆ, ಎಕ್ಸ್ಟ್ರಾ ಇರೋದು ಎಕ್ಸ್ಟ್ರಾ ಕ್ರೋಮೋಸೋಮಲ್. ಟೈಪ್ಸ್ ಏನು, ecDNA ಇಸ್ ಕ್ಯಾಟಗರೈಸ್ಡ್ ಇಂಟು 5 ಟೈಪ್ಸ್. 5 ಟೈಪ್ಗಳಿದೆ ಇದರಲ್ಲಿ. ಸ್ಮಾಲ್ ಪಾಲಿಡಿಸ್ಪಸ್ DNA, ಮೈಕ್ರೋ DNA, E ಸರ್ಕಲ್, C ಸರ್ಕಲ್, ERC ಅಂಡ್ ecDNA. ಟೈಪ್ಗಳನ್ನ ಮುಖ್ಯವಾಗಿ ನೆನಪಿಟ್ಕೊಳ್ಳಿಕ್ಕೆ ನಾವು ಮುಂದಾಗದೇ ಇದ್ರು, ಬೇರೆ ಮುಖ್ಯವಾಗಿ ಯಾವುದನ್ನ ಮೇಲೆ ಹೇಳಿದ್ನಲ್ವಾ, ಈ ಒಂದು ಜಾಕ್ಪಾಟ್ ಎಫೆಕ್ಟ್ ಮತ್ತೆ ಅದು ಏನು, ಎಲ್ಲಿದೆ ಅಂತ ಅದನ್ನ ಕರೆಕ್ಟ್ ಆಗಿ ನೆನಪಿಟ್ಕೊಂಡ್ರೆ ಸಾಕು. ಈಗ ಇದಾದ ನಂತರ ಮುಂದಿನ ವಿಷಯ, ಜೀನ್ ಥೆರಪಿ ಫಾರ್ ಹಿಮೋಫಿಲಿಯಾ A. Scientists in India have reported success with using gene therapy to treat severe hemophilia. ಹಿಮೋಫಿಲಿಯಾ ಅಂತಂದ್ರೆ ಏನು ಅಂತ ನೋಡ್ತೇವೆ ಸ್ವಲ್ಪ ಹೊತ್ತ ನಂತರ. ರೇರ್ ಹೆರಿಡೇಟರಿ ಕಂಡೀಷನ್, ಹೆರಿಡೇಟರಿ ಅಂತಂದ್ರೆ ಏನು, ಆನುವಂಶಿಕವಾಗಿ ಬರುವಂತದ್ದು. ರಿಸಲ್ಟಿಂಗ್ ಫ್ರಮ್ ಫಾಲ್ಟಿ ಜೀನ್, ಜೀನ್ ನಲ್ಲಿ ಆಗಿರುವಂತಹ ಒಂದು ಫಾಲ್ಟ್ ಇಂದಾಗಿ ಇದಾಗುತ್ತೆ. ಇಟ್ ಟ್ರಿಗರ್ ಸಿವಿಯರ್ ಸ್ಪಾಂಟೇನಿಯಸ್ ಅಂಡ್ ಪೊಟೆನ್ಶಿಯಲಿ ಫ್ಯಾಟಲ್ ಬ್ಲೀಡಿಂಗ್ ಎಪಿಸೋಡ್ಸ್. ರಕ್ತಸ್ರಾವ ಆಗ್ತಾನೆ ಇರುತ್ತೆ, ರಕ್ತ ಹೊರಗೆ ಬಂದ್ರೆ ಅದು ನಿಲ್ಲೋದೇ ಇಲ್ಲ, ಹಿಮೋಫಿಲಿಯಾ ಅಂತ ಕರೀತಾರೆ ಅದಕ್ಕೆ. ಟ್ರಿಗರ್ ಸಿವಿಯರ್ ಅಂತಂದ್ರೆ ಒಂದು ಕ್ಷಣ ರಕ್ತ ಬಂತಂದ್ರೆ ಮುಂದುವರಿತಾನೆ ಇರುತ್ತೆ, ರಕ್ತ ನಿಲ್ಲಿಸೋಕೆ ಸಾಧ್ಯ ಆಗುದಿಲ್ಲ, ರಕ್ತ ಹೆಪ್ಪಗಟ್ಟೋದೇ ಇಲ್ಲ. ಹಾಗಾಗಿ ಅದಕ್ಕೆ ಹಿಮೋಫಿಲಿಯಾ ಅಂತ ಕರೀತಾರೆ. ಇದು ಮುಖ್ಯವಾಗಿ ಯಾವುದು, ಹೆರಿಡೇಟರಿ ಅಂತಂದ್ರೆ ಜೀನ್ಸ್ ಅಲ್ಲಿ ಆಗಿರುವಂತಹ ಕೆಲವೊಂದು ದೋಷಗಳಿಂದಾಗಿ ಬರುವಂತಹ ಕಾಯಿಲೆ. ಆಲ್ಸೋ ನೋನ್ ಆಸ್ ಕ್ಲಾಸಿಕಲ್ ಹಿಮೋಫಿಲಿಯಾ, ರೇರ್ ಅಂಡ್ ಜೆನೆಟಿಕ್ ಬ್ಲೀಡಿಂಗ್ ಡಿಸಾರ್ಡರ್. ಗೊತ್ತಾಗಿದೆ ನಿಮ್ಗೆ. ಕಾಸ್ಡ್ ಬೈ ಇನ್ಸಫಿಷಿಯಂಟ್ ಲೆವೆಲ್ಸ್ ಆಫ್ ಬ್ಲಡ್ ಪ್ರೋಟೀನ್. ಬ್ಲಡ್ ಅಲ್ಲಿ ಒಂದು ಪ್ರೋಟೀನ್ ಯಾವುದು, ಫ್ಯಾಕ್ಟರ್ 8, 5, 6, 7, 8 ರೋಮನ್ ನಂಬರ್ ಅಲ್ವಾ, ಇದು 5, 6, 7, 8 ಫ್ಯಾಕ್ಟರ್ 8 ಅಂತ ಕರಿಬಹುದು ನಾವು. ಫ್ಯಾಕ್ಟರ್ 8 ನ ಮೂಲಕ ಆ ಒಂದು 8 ಇಲ್ಲದೆ ಇದ್ರೆ, ಯಾವ್ದ್ರಿಂದ, ಇನ್ಸಫಿಷಿಯಂಟ್ ಲೆವೆಲ್ಸ್ ಆಫ್ ಬ್ಲಡ್ ಪ್ರೋಟೀನ್, ಬ್ಲಡ್ ಅಲ್ಲಿ ಫ್ಯಾಕ್ಟರ್ 8 ಅನ್ನೋದರ ಕೊರತೆಯಿಂದಾಗಿ ಬರುತ್ತೆ, ಆ ಒಂದು ಪ್ರೋಟೀನ್ ನ ಕೊರತೆಯಿಂದಾಗಿ. ಫ್ಯಾಕ್ಟರ್ 8 ಏನ್ ಮಾಡುತ್ತೆ, ಕ್ಲಾಟಿಂಗ್ ಫ್ಯಾಕ್ಟರ್, ಇದಕ್ಕೆ ಕ್ಲಾಟಿಂಗ್ ಫ್ಯಾಕ್ಟರ್ ಅಂತಾನು ಕರೀತಾರೆ.
ಎಸೆನ್ಷಿಯಲ್ ಪ್ರೋಟೀನ್ ರಿಕ್ವೈರ್ಡ್ ಫಾರ್ ಬ್ಲಡ್ ಟು ಕ್ಲಾಟ್ ಅಂಡ್ ಸ್ಟಾಪ್ ಬ್ಲೀಡಿಂಗ್. ರಕ್ತಸ್ರಾವ ಆಗ್ಬೇಕಾದ್ರೆ ಅದನ್ನ ನಿಲ್ಲಿಸಿ ರಕ್ತ ಹೆಪ್ಪುಗಟ್ಟುವ ಹಾಗೆ ಮಾಡೋದು ಫ್ಯಾಕ್ಟರ್ 8 ಇದು. ಕಾಸ್ಡ್ ಬೈ ಯಾವ್ದರಿಂದ ಆಗುತ್ತೆ? ಹಿಮೋಫಿಲಿಯಾ ಎ ಇಸ್ ಕಾಸ್ಡ್ ಬೈ ಡಿಸ್ರಪ್ಷನ್ ಆರ್ ಚೇಂಜಸ್ ಟು ದಿ F8 ಜೀನ್ ಲೊಕೇಟೆಡ್ ಆನ್ ದಿ ಎಕ್ಸ್ ಕ್ರೋಮೋಸೋಮ್ಸ್. ಎಕ್ಸ್ ಕ್ರೋಮೋಸೋಮ್ ನಲ್ಲಿ ಇರುವಂತಹ F8 ಜೀನ್ ನಲ್ಲಿ ಏನಾದ್ರು ಡಿಸ್ರಪ್ಷನ್ ಆದ್ರೆ, ಚೇಂಜಸ್ ಆದ್ರೆ, ಸೊ ಮ್ಯೂಟೇಶನ್ ಅಂತ ಕರೀತಾರೆ, ಯಾವ್ದಾದ್ರು ವೇರಿಯೇಷನ್ ಆಗ್ಬಿಟ್ರೆ ಅದರಿಂದ ಹಿಮೋಫಿಲಿಯಾ ಎ ಆಗುತ್ತೆ. ಯಾವ ಜೀನು? F8 ಜೀನು. ಎಲ್ಲಿರುತ್ತೆ? ಎಕ್ಸ್ ಕ್ರೋಮೋಸೋಮ್ ನ ಮೇಲೆ ಇರುತ್ತೆ. ಸಸೆಪ್ಟಿಬಲ್ಸ್ ಯಾರ್ಯಾರಿಗೆ ಇದು ಉಂಟಾಗಬಹುದು? ಹಿಮೋಫಿಲಿಯಾ ಎ ಇಸ್ ಮೋಸ್ಟ್ಲಿ ಎಕ್ಸ್ಪ್ರೆಸ್ಡ್ ಇನ್ ಮೇಲ್ಸ್, ಬಟ್ ಸಮ್ ಫೀಮೇಲ್ಸ್ ಹೂ ಕ್ಯಾರಿ ದ ಜೀನ್ ವೇರಿಯಂಟ್ ಮೇ ಹ್ಯಾವ್ ಮೈಲ್ಡ್ ರೇರ್ಲಿ ಸಿವಿಯರ್ ಸಿಂಪ್ಟಮ್ಸ್ ಆಫ್ ಬ್ಲೀಡಿಂಗ್. ಮುಖ್ಯವಾಗಿ ಇದು ಮೇಲ್ಸ್ ಗಳಲ್ಲಿ, ಗಂಡು ಮಕ್ಕಳು ಅಥವಾ ಗಂಡಸರಲ್ಲಿ ಕಂಡು ಬರುತ್ತೆ. ಆದ್ರೆ ಕೆಲವೊಂದ್ ಸಾರಿ ಹೆಣ್ಣಿನಲ್ಲೂ ಕಂಡು ಬರಬಹುದು, ಹೆಂಗಸರಲ್ಲೂ ಕಂಡು ಬರಬಹುದು ಅಂತಂದ್ರೆ ಚಿಕ್ಕದಾದಂತಹ ವೇರಿಯಂಟ್ ಇದ್ರೆ. ವೈ ಇಸ್ ಇಟ್ ಮೋರ್ ಪ್ರಿವಿಲೆಂಟ್ ಇನ್ ಮೇಲ್ಸ್? ಯಾಕೆ ಗಂಡು ಮಕ್ಕಳು ಅಥವಾ ಗಂಡಸರಲ್ಲಿ ಹೆಚ್ಚು ಕಂಡು ಬರುತ್ತೆ ಅಂತಂದ್ರೆ, ಮೇಲ್ಸ್ ಹ್ಯಾವ್ 1 X and 1 Y ಕ್ರೋಮೋಸೋಮ್. ಗಂಡಿನಲ್ಲಿ ಒಂದು ಎಕ್ಸ್ ಮತ್ತೆ ಒಂದು ವೈ ಕ್ರೋಮೋಸೋಮ್ ಇರುತ್ತೆ. ವೈಲ್ ಫಿಮೇಲ್ಸ್ ಹ್ಯಾವ್ 2 X ಕ್ರೋಮೋಸೋಮ್ಸ್. ಫಿಮೇಲ್ಸ್ ಅಲ್ಲಿ 2 X ಕ್ರೋಮೋಸೋಮ್ ಇರುತ್ತೆ. ಇಫ್ ಅ ಮೇಲ್ ಇನ್ಹೆರಿಟ್ಸ್ ಅನ್ X ಕ್ರೋಮೋಸೋಮ್ ವಿತ್ ಅ ಡಿಫೆಕ್ಟಿವ್ ಜೀನ್ ಫ್ರಮ್ ಹಿಸ್ ಮದರ್, ತಾಯಿಯಿಂದ ಡಿಫೆಕ್ಟ್ ಆಗಿರೋ, ದೋಷ ಇರುವಂತಹ ಒಂದು ಎಕ್ಸ್ ಕ್ರೋಮೋಸೋಮ್ ಬಂದ್ಬಿಟ್ರೆ, ಹಿ ವಿಲ್ ಹ್ಯಾವ್ ಹಿಮೋಫಿಲಿಯಾ ಎ. ಇರೋದೇ ಒಂದು ಎಕ್ಸ್ ಕ್ರೋಮೋಸೋಮ್, ಅದರಲ್ಲೂ ದೋಷ ಇದೆ ಅಂತಂದ್ರೆ ಏನಾಗ್ಬಿಡುತ್ತೆ? ಅದ್ರಲ್ಲಿ ಆ ಡಿಫೆಕ್ಟ್ ಬಂದ್ಬಿಡುತ್ತೆ. ಕ್ರೋಮೋಸೋಮ್ ಅಲ್ಲಿ ಇರುವಂತಹ ಡಿಫೆಕ್ಟ್ ಯಾವುದು? ಎಕ್ಸ್ ಕ್ರೋಮೋಸೋಮ್ ಅಲ್ಲಿ. ಅದರಿಂದ ಹಿಮೋಫಿಲಿಯಾ ಎ ಬಂದ್ಬಿಡುತ್ತೆ. ಫಿಮೇಲ್ ವಿತ್ 1 ಡಿಫೆಕ್ಟಿವ್ ಕಾಪಿ ಟಿಪಿಕಲಿ ಡು ನಾಟ್ ಎಕ್ಸ್ಪೀರಿಯನ್ಸ್ ಸಿಂಪ್ಟಮ್ಸ್ ಬಿಕಾಸ್ ಅದರ್ ಎಕ್ಸ್ ಕ್ರೋಮೋಸೋಮ್ ಯೂಶುವಲಿ ಪ್ರೊವೈಡ್ಸ್ ಎನಫ್ ಫ್ಯಾಕ್ಟರ್ 8. ಅಂತಂದ್ರೆ ಫಿಮೇಲ್ಸ್ ಅಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಇರುತ್ತೆ ಅಂತ ಹೇಳಿದ್ವಲ್ವಾ? ಗಂಡು ಮಕ್ಕಳಲ್ಲಿ ಒಂದೇ ಎಕ್ಸ್ ಕ್ರೋಮೋಸೋಮ್ ಇರೋದು, ಇನ್ನೊಂದು ವೈ ಇರುತ್ತೆ. ಈಗ ಇದರಲ್ಲಿ ಮುಖ್ಯವಾಗಿ ರೋಗ ಬರೋದು ಯಾವ್ದರಿಂದಾಗಿ? ಎಕ್ಸ್ ಕ್ರೋಮೋಸೋಮ್ ಆಗಿರುವಂತಹ ಡಿಫೆಕ್ಟ್ ಇಂದ. ಫಿಮೇಲ್ಸ್ ಅಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಇದೆ, ಒಂದರಲ್ಲಿ ದೋಷ ಇದ್ರೆ ಇನ್ನೊಂದು ಎಕ್ಸ್ ಕ್ರೋಮೋಸೋಮ್ ಸರಿಯಾಗಿದೆ, ಇದರಿಂದ ಆ ರೋಗ ಬರೋದಿಲ್ಲ. ಇವಿಷ್ಟನ್ನ ಸರಿಯಾಗಿ ನೆನಪಿಟ್ಕೊಳ್ಳಿ. ಫಿಮೇಲ್ಸ್ ಕ್ಯಾನ್ ಹ್ಯಾವ್ ಹಿಮೋಫಿಲಿಯಾ ಎ ಇಫ್ ದೇ ಇನ್ಹೆರಿಟ್ 2 ಡಿಫೆಕ್ಟಿವ್ ಕಾಪೀಸ್. ಒಂದು ವೇಳೆ ಫಿಮೇಲ್ಸ್ ಅಲ್ಲಿ 2 ಎಕ್ಸ್ ಕ್ರೋಮೋಸೋಮ್ ಅಲ್ಲೂ ದೋಷ ಇದ್ರೆ ಆವಾಗ ಇದು ಬರಬಹುದು. ಫ್ರಮ್ ಈಚ್ ಪೇರೆಂಟ್, ಎರಡು ಪೇರೆಂಟ್ ಇಂದ ಎಕ್ಸ್ ಕ್ರೋಮೋಸೋಮ್ ಬಂದಿರುತ್ತಲ್ವಾ, ಅದು 2ರಲ್ಲೂ ದೋಷ ಇದ್ರೆ ಬರುತ್ತೆ. ಮಚ್ ಲೆಸ್ ಕಾಮನ್, ಅಷ್ಟೇನು ಬರೋದಿಲ್ಲ ಈ ತರ. ಇದು ತುಂಬಾ ಅಪರೂಪ ಈ ರೀತಿ ಆಗೋದು. ಇನ್ನು ಜೀನ್ ಥೆರಪಿ, ರೊಕ್ಟಾವಿಯಾನ್ ವಾಸ್ ಅಪ್ರೂವ್. ಇದಕ್ಕೋಸ್ಕರ ಇರುವಂತಹ ಒಂದು ಜೀನ್ ಥೆರಪಿ, ಇಷ್ಟನ್ನು ನೆನಪಿಟ್ಕೊಳ್ಳಿ. US ನಲ್ಲಿ ಅಪ್ರೂವ್ ಮಾಡಿರೋದು ರೊಕ್ಟಾವಿಯಾನ್ ಅಂತಂದ್ರೆ ಏನು? ಒಂದು ಜೀನ್ ಥೆರಪಿ ಅದು. ಮುಂದಿನ ವಿಷಯಕ್ಕೆ ಹೋಗೋಣ. ಸ್ನೇಕ್ ಬೈಟ್ ಕೇಸಸ್ ಆಸ್ ನೋಟಿಫೈಯಬಲ್ ಡಿಸೀಸ್. ನೋಟಿಫೈಯಬಲ್ ಡಿಸೀಸ್ ಅಂತಂದ್ರೆ ಏನು? ಮುಂದೆ ನೋಡ್ತೇವೆ. ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ರಿಕ್ವೆಸ್ಟೆಡ್ ಆಲ್ ಸ್ಟೇಟ್ಸ್ ಕ್ಲಾಸಿಫೈ ಸ್ನೇಕ್ ಬೈಟ್ ಅಂತಂದ್ರೆ ಏನು? ಹಾವು ಕಚ್ಚೋದು, ಕೇಸಸ್ ಅಂಡ್ ಡೆತ್ಸ್ ಆಸ್ ನೋಟಿಫೈಯಬಲ್ ಡಿಸೀಸ್. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ? ನ್ಯಾಷನಲ್ ಆಕ್ಷನ್ ಪ್ಲಾನ್ ಫಾರ್ ಪ್ರಿವೆನ್ಷನ್ ಅಂಡ್ ಕಂಟ್ರೋಲ್ ಆಫ್ ಸ್ನೇಕ್ ಬೈಟ್ ಎನ್ವೆನಾಮಿಂಗ್, ಒಂದು ನ್ಯಾಪ್ಸಿ ಅಂತ ಒಂದು ಪ್ರೋಗ್ರಾಮ್ ಇದೆ. ಲಾಂಚ್ ಮಾಡಿದ ಯಾರು ಅಂತ ನೋಡ್ಕೊಳ್ಳಿ, ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ. ಸ್ನೇಕ್ ಬೈಟ್ಗೆ ಸಂಬಂಧಪಟ್ಟಿದ್ದು. ಆಬ್ಜೆಕ್ಟಿವ್ ಏನು? ಏಮ್ಸ್ ಟು ರೆಡ್ಯೂಸ್ ಸ್ನೇಕ್ ಬೈಟ್ ಡೆತ್ಸ್ ಅಂಡ್ ಡಿಸಬಿಲಿಟೀಸ್ ಬೈ ಹಾಫ್ 2030. ಈಗಿರುವಂತಹ ಒಂದು ಸಂಖ್ಯೆಯಿಂದ ಈ 2030 ಹೊತ್ತಿಗೆ ಆ ಒಂದು ಸ್ನೇಕ್ ಬೈಟ್ ಇಂದ, ಹಾವು ಕಚ್ಚುವುದರಿಂದ ಸಾಯೋದು ಮತ್ತೆ ಬೇರೆ ಬೇರೆ ಡಿಸೇಬಿಲಿಟಿ ಆಗುತ್ತಲ್ವಾ, ಬೇರೆ ಬೇರೆ ತೊಂದರೆಗಳಾಗುತ್ತೆ, ಆ ಒಂದು ಸಂಖ್ಯೆಯನ್ನ ಅರ್ಧಕ್ಕೆ ಇಳಿಸೋದು ಇದರ ಗುರಿ. ಇದಾದ ನಂತರ ನೋಟಿಫೈಬಲ್ ಡಿಸೇಬಲ್ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಳ್ಬೇಕು. ನೋಟಿಫೈಬಲ್ ಡಿಸೀಸಸ್ ಆರ್ ದೋಸ್ ಲೀಗಲಿ ರಿಕ್ವೈರ್ಡ್ ಟು ಬಿ ರಿಪೋರ್ಟೆಡ್ ಟು ಗವರ್ಮೆಂಟ್ ಅಥಾರಿಟೀಸ್. ಅಂತಂದ್ರೆ ಇದರ ಬಗ್ಗೆ ಯಾವುದೇ ಮಾಹಿತಿ ಕಂಡು ಬಂದ್ರೆ, ಇಂಥ ಡಿಸೀಸ್ಗಳು ಎಲ್ಲಾದ್ರೂ ಕಂಡು ಬಂದ್ರೆ, ಅಥವಾ ಈ ಒಂದು ಪ್ರಕರಣಗಳು, ಹಾವು ಕಚ್ಚಿದ ಸಂದರ್ಭಗಳು, ಪ್ರಕರಣಗಳು, ಅಥವಾ ಯಾವುದೇ ಒಂದು ಮಾಹಿತಿ ಸಿಕ್ಕಿದ್ರೆ ಅದನ್ನ ಗೌರ್ಮೆಂಟ್ಗೆ ರಿಪೋರ್ಟ್ ಮಾಡಬೇಕು. ಗೌರ್ಮೆಂಟ್ ಅಥಾರಿಟಿಗಳಿಗೆ ಅದರ ಮಾಹಿತಿಯನ್ನು ನೀಡಬೇಕು, ರಿಪೋರ್ಟ್ ಮಾಡಬೇಕು. ದಿಸ್ ಇನ್ಕ್ಲೂಡ್ ಇನ್ಫೆಕ್ಷನ್ಸ್ ಲೈಕ್ಲಿ ಟು ಕಾಸ್ ಔಟ್ ಬ್ರೇಕ್ಸ್ ಆರ್ ಡೆತ್ಸ್. ಯಾವುದೇ ಒಂದು ಇನ್ಫೆಕ್ಷನ್ ಆಗಿರಬಹುದು, ಮತ್ತೆ ಔಟ್ ಬ್ರೇಕ್ ಡೆತ್ಸ್ ಆಗಿರಬಹುದು. ನೆಸೆಸಿಟೇಟಿಂಗ್ ಕ್ವಿಕ್ ಇನ್ವೆಸ್ಟಿಗೇಷನ್ ಅಂಡ್ ಪಬ್ಲಿಕ್ ಹೆಲ್ತ್ ಮೆಷರ್. ಗೌರ್ಮೆಂಟ್ಗೆ ಇದನ್ನ ನೋಟಿಫೈ ಮಾಡೋದ್ರಿಂದ ತಕ್ಷಣ ಅದಕ್ಕೆ ಬೇಕಾದ ಕ್ರಮಗಳನ್ನ, ಹೆಲ್ತ್ ಮೆಷರ್ಗಳನ್ನ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಇನ್ವೆಸ್ಟಿಗೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ನೋಟಿಫೈಬಲ್ ಅಂತಂದ್ರೆ ಏನು? ರಿಕ್ವೈರ್ಡ್ ಟು ಬಿ ರಿಪೋರ್ಟೆಡ್ ಟು ದಿ ಗೌರ್ಮೆಂಟ್ ಅಥಾರಿಟೀಸ್, ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಬೇರೆ ಬೇರೆ ನೋಟಿಫೈಡ್ ಡಿಸೀಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ಹಾಗೆ ನಿಮ್ಗೆ ಈ ಮ್ಯಾಗಝಿನ್ ಎಲ್ಲಿ ಸಿಗುತ್ತೆ ಅಂತ ಕೆಲವೊಬ್ರು ಕೇಳಿದ್ರಿ. ಮ್ಯಾಗಝಿನ್ ಸಿಗೋದು ಓನ್ಲಿ IS ಮಂತ್ಲಿ ಮ್ಯಾಗಝಿನ್ ಅಂತಾನು ಸರ್ಚ್ ಮಾಡಿದ್ರೆ ಬರುತ್ತೆ, ಅಥವಾ PW ಮಂತ್ಲಿ ಮ್ಯಾಗಝಿನ್ ಅಂತಾನು ಬರುತ್ತೆ. ಅಂದ್ರೆ ಫಿಸಿಕ್ಸ್ ವಾಲಾ ಅವರದ್ದೇ ಓನ್ಲಿ IS ಕಂಪನಿ ಅಂತ ಎರಡು ಮರ್ಜ್ ಆಗಿದೆ. ಅದು PW ಓನ್ಲಿ IS ಅಂತ ಇದೆ. ಅದು PW ಓನ್ಲಿ IS ಮಂತ್ಲಿ ಮ್ಯಾಗಝಿನ್. ಇದು ಡಿಸೆಂಬರ್ ನ ಮಂತ್ಲಿ ಮ್ಯಾಗಝಿನ್. ಇದಾದ ನಂತರ ಮುಂದಿನ ವಿಷಯ, ಇಲ್ಲೊಂದು ವಿಷಯ ಇದೆ. ದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹ್ಯಾಸ್ ಕ್ಲಾಸಿಫೈಡ್ ಸ್ನೇಕ್ ಬೈಟ್ ಎನ್ವೆನಾಮಿಂಗ್ ಆಸ್ ಅ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್. ಟ್ರಾಪಿಕಲ್ ಡಿಸೀಸ್ ಅಂತಂದ್ರೆ ಟ್ರಾಪಿಕಲ್ ರೀಜನ್ ಅಂತ ನಿಮ್ಗೆ ಗೊತ್ತು. ಅಂತಂದ್ರೆ ಇಕ್ವೇಟರ್, ಟ್ರಾಪಿಕ್ ರೀಜನ್ಸ್ ಇದೆಲ್ಲ ನಿಮ್ಗೆ ಗೊತ್ತಿರಬಹುದು, ಜಿಯೋಗ್ರಫಿಲಿ ಓದ್ತೀರಿ.
ಮುಖ್ಯವಾಗಿ ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂತಂದ್ರೆ ಈ ಒಂದು ಟ್ರಾಪಿಕಲ್ ರೀಜನ್ ಅಲ್ಲಿ ಬರುವಂತಹ ದೇಶಗಳಲ್ಲಿ ಕಂಡು ಬರುವಂತಹ ಒಂದು ಡಿಸೀಸ್ಗಳು. ಆದ್ರೆ ಯಾಕೆ ಇದನ್ನ ನೆಗ್ಲೆಕ್ಟೆಡ್ ಅಂತ ಕರೀತಾರೆ ಅಂತಂದ್ರೆ ಅಭಿವೃದ್ಧಿ ಹೊಂದಿದ ದೇಶಗಳು, ಮುಖ್ಯವಾಗಿ ಅಮೆರಿಕ, ಯುಕೆ ಇದೆಲ್ಲ ಇದೆಯಲ್ವಾ, ಇವು ಈ ಡಿಸೀಸ್ ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಅದಕ್ಕೆ ಸಹಾಯವನ್ನು ಹೆಚ್ಚಾಗಿ ಮಾಡೋದಿಲ್ಲ, ಫಂಡಿಂಗ್ ಸಹ ಕಡಿಮೆ, ಮತ್ತೆ ಇಂತಹ ಡಿಸೀಸ್ ಗಳಿಗೆ ಹೆಚ್ಚು ಆದಾಯ ಅಥವಾ ಅದಕ್ಕೆ ಯಾರಾದ್ರೂ ಬಂದು ಸಹಾಯ ಮಾಡುವಂತಹ ಒಂದು ಪ್ರಮಾಣ ಬಹಳ ಕಡಿಮೆ ಇರುತ್ತೆ, ನೆಗ್ಲೆಕ್ಟ್ ಆಗಿರುತ್ತೆ ಇದು ಬಹಳ. ಹಾಗಾಗಿ ಸ್ನೇಕ್ ಬೈಟ್ ಅನ್ನ ಸಹ WHO ಏನ್ ಮಾಡಿದೆ, ನೆಗ್ಲೆಕ್ಟೆಡ್ ಟ್ರಾಪಿಕಲ್ ಡಿಸೀಸ್ ಅಂಡರ್ ಅಲ್ಲಿ ಸೇರಿಸಿದೆ, ಅಂಡರ್ಸ್ಕೋರಿಂಗ್ ಇಟ್ ಸಿಗ್ನಿಫಿಕೆಂಟ್ ಪಬ್ಲಿಕ್ ಹೆಲ್ತ್ ಇಂಪ್ಯಾಕ್ಟ್. ಇದರ ಒಂದು ಒಂದು ದೊಡ್ಡ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದು ಇಂಪ್ಯಾಕ್ಟ್ ಬೀರ್ತಾ ಇದೆ ಅಂತ ಇದರಿಂದ ಗೊತ್ತಾಗುತ್ತೆ. ಇನ್ನು ಮುಂದಿನ ವಿಷಯ ನೋಡೋದಾದ್ರೆ, ವರ್ಲ್ಡ್ಸ್ ಫಸ್ಟ್ ಕಾರ್ಬನ್ 14 ಡೈಮಂಡ್ ಬ್ಯಾಟರಿ. ಕಾರ್ಬನ್ 14 ಡೈಮಂಡ್ ಬ್ಯಾಟರಿ ನೋಡಿ, ಯೂನಿವರ್ಸಿಟಿ ಆಫ್ ಬ್ರಿಸ್ಟಲ್ ಅಂಡ್ ಯುಕೆ ಅಟಾಮಿಕ್ ಎನರ್ಜಿ ಅಥಾರಿಟಿ ಈ ಎರಡು ಸೇರ್ಕೊಂಡು ಏನ್ ಮಾಡಿದೆ, ವರ್ಲ್ಡ್ ಫಸ್ಟ್ ಕಾರ್ಬನ್ 14 ಡೈಮಂಡ್ ಇಂದ ಬ್ಯಾಟರಿ ತಯಾರು ಮಾಡಿದೆ. ಕ್ಯಾಪಬಲ್ ಆಫ್ ಪವರಿಂಗ್ ಡಿವೈಸಸ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್, ಸಾವಿರಾರು ವರ್ಷಗಳ ಕಾಲ ಅದಕ್ಕೆ ಪವರ್ ಅನ್ನು ನೀಡುವಂತ ಶಕ್ತಿ ಇರುವಂತದ್ದು. ಒಂದು ಹಾಫ್ ಲೈಫ್ ಅಂತ ಒಂದು ಟರ್ಮ್ ಬಂದಿದೆ, ಅದು ನೋಡ್ಕೊಳ್ಳಿ. ಮೀನ್ಸ್ ಹಾಫ್ ದ ಆಟಮ್ಸ್ ಇನ್ ಸ್ಯಾಂಪಲ್ ವಿಲ್ ಚೇಂಜ್ ಇನ್ ಟು ಅದರ್ ಆಟಮ್ಸ್. ಒಂದು ಆಟಮ್ ನಲ್ಲಿ ಇರುವಂತ ಒಂದು ಮುಖ್ಯವಾಗಿ ಒಂದು ಸ್ಯಾಂಪಲ್ ತೆಗೆದುಕೊಳ್ಳಿ. ಆಟಮ್ ಅನ್ನೋಕ್ಕಿಂತ ಒಂದು ವಸ್ತುವಿನಲ್ಲಿ ಇರುವಂತ ಆಟಮ್ಗಳು ಒಟ್ಟು 100 ಆಟಮ್ ಇದೆ ಅಂತಂದ್ರೆ ಅದರಲ್ಲಿ ಅರ್ಧ ಅಂದ್ರೆ 50 ಆಟಮ್ಗಳು ಬದಲಾಗ್ತಾ ಇರುತ್ತೆ. ಆ ಬದಲಾಗೋದು ಯಾವಾಗ ಅದು ಅದರಲ್ಲಿ ಇರುವಂತಹ ಅರ್ಧ ಆಟಮ್ಗಳು ಬದಲಾಗುತ್ತೋ ಆ ಒಂದು ಅವಧಿಗೆ ಹಾಫ್ ಲೈಫ್ ಅಂತ ಕರೀತಾರೆ. ಸ್ಯಾಂಪಲ್ ಹಾಫ್ ಆಫ್ ದಿ ಆಟಮ್ ಸ್ಯಾಂಪಲ್ ವಿಲ್ ಚೇಂಜ್ ಇನ್ ಟು ಅದರ್ ಆಟಮ್ಸ್, ಬೇರೆ ಆಟಮ್ಸ್ ಗೆ ಚೇಂಜ್ ಆಗೋದು. ಪ್ರೊಸೆಸ್ ನೋನ್ ಆಸ್ ಡಿಕೆ ಆಗೋದು ಅಂತ ಕೇಳಿರಬಹುದು ನೀವು. ಡಿಕೆ ಆಗೋದು ಇನ್ ದ ಅಮೌಂಟ್ ಆಫ್ ಟೈಮ್, ಒಂದು ಟೈಮ್ ಒಂದು ಅವಧಿಯಲ್ಲಿ ಯಾವ ರೀತಿ ಡಿಕೆ ಆಗುತ್ತೆ, ಹಾಫ್ ಆಫ್ ದಿ ಆಟಮ್ಸ್ ಚೇಂಜ್ ಆದ್ರೆ ಅದಕ್ಕೆ ಹಾಫ್ ಲೈಫ್ ಅಂತ ಕರೀತಾರೆ. ಇನ್ನು ಕಾರ್ಬನ್ 14 ಡೈಮಂಡ್ ಬ್ಯಾಟರಿ ಬಗ್ಗೆ ನೋಡೋದಾದ್ರೆ, ಇಟ್ ಫಂಕ್ಷನ್ ಸಿಮಿಲರ್ ಟು ಸೋಲಾರ್ ಪ್ಯಾನಲ್. ಸೋಲಾರ್ ಪ್ಯಾನಲ್ ಹೇಗೆ ವರ್ಕ್ ಆಗುತ್ತೆ ಅದೇ ರೀತಿ ಇದು ವರ್ಕ್ ಆಗುತ್ತೆ. ಬಟ್ ಇನ್ಸ್ಟೆಡ್ ಆಫ್ ಕ್ಯಾಪ್ಚರಿಂಗ್ ಲೈಟ್ ಪಾರ್ಟಿಕಲ್ಸ್, ಲೈಟ್ ನ ಬದಲು ಇಟ್ ಹಾರ್ನೆಸ್ ಫಾಸ್ಟ್ ಮೂವಿಂಗ್ ಎಲೆಕ್ಟ್ರಾನ್ಸ್, ತುಂಬಾ ವೇಗವಾಗಿ ಮೂವ್ ಆಗ್ತಾ ಇರೋ ಎಲೆಕ್ಟ್ರಾನ್ ಗಳನ್ನ ಉಪಯೋಗಿಸಿಕೊಂಡು ವಿತ್ ಇನ್ ದ ಡೈಮಂಡ್ ಸ್ಟ್ರಕ್ಚರ್ ಟು ಜನರೇಟ್ ಎನರ್ಜಿ. ಡೈಮಂಡ್ ಸ್ಟ್ರಕ್ಚರ್ ನಲ್ಲಿ ಫಾಸ್ಟ್ ಆಗಿ ಮೂವ್ ಆಗ್ತಾ ಇರೋ ಎಲೆಕ್ಟ್ರಾನ್ ಯೂಸ್ ಮಾಡಿಕೊಂಡು ಎಲೆಕ್ಟ್ರಿಸಿಟಿ ಎನರ್ಜಿಯನ್ನ ಜನರೇಟ್ ಮಾಡುತ್ತೆ. ಜನರೇಟ್ ಎನರ್ಜಿ. ಅದಾದ ನಂತರ ಮುಂದಿನ ವಿಷಯ, ಇಸ್ರೋ ಸಕ್ಸಸ್ಫುಲಿ ಟೆಸ್ಟ್ CE-20 ಕ್ರಯೋಜೆನಿಕ್ ಇಂಜಿನ್. ಏನಿದು CE-20 ಕ್ರಯೋಜೆನಿಕ್ ಇಂಜಿನ್ ಅಂತಂದ್ರೆ ರಾಕೆಟ್ ಇಂಜಿನ್, ರಾಕೆಟ್ ಗೆ ಇರುವಂತಹ ಇಂಜಿನ್ ದಟ್ ಯೂಸಸ್ ಲಿಕ್ವಿಫೈಡ್ ಗ್ಯಾಸ್ ಆಸ್ ಬೋತ್ ಫ್ಯೂಯಲ್ ಅಂಡ್ ಆಕ್ಸಿಡೈಸರ್. ಫ್ಯೂಯಲ್ ಅಂತಂದ್ರೆ ಏನು, ಇಂಧನ ಉರಿಬೇಕು ಅಂತಂದ್ರೆ ಆಕ್ಸಿಜನ್ ಬೇಕು, ಆಕ್ಸಿಜನ್ ನೀಡಿ ಅದನ್ನ ಉರಿಸುವಂತ ಪ್ರಕ್ರಿಯೆ ಆಕ್ಸಿಡೇಷನ್, ಅದಕ್ಕೆ ಬೇಕಾಗಿರೋದು ಆಕ್ಸಿಡೈಸರ್. ಇಲ್ಲಿ ಯೂಸ್ ಮಾಡೋದು ಏನು, ಎರಡು ಸಹ ಫ್ಯೂಯಲ್ ಮತ್ತೆ ಆಕ್ಸಿಡೈಸರ್ ಅನ್ನ ಲಿಕ್ವಿಡ್ ಆಗಿ ಯೂಸ್ ಮಾಡ್ತಾರೆ. These gases are kept at extremely low temperature. ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ಇದನ್ನ ಸ್ಟೋರ್ ಮಾಡಿರ್ತಾರೆ ಟು ಮೇಂಟೈನ್ ದ ಲಿಕ್ವಿಡ್ ಸ್ಟೇಟ್. ಈಗ ಗ್ಯಾಸ್ ಇರೋದು ಲಿಕ್ವಿಡ್ ಆಗಬೇಕು ಅಂದ್ರೆ ಟೆಂಪರೇಚರ್ ಡೌನ್ ಮಾಡಬೇಕು, ಹಾಗಾಗಿ ಈ ಗ್ಯಾಸ್ ಗಳನ್ನ ತುಂಬಾ ಕಡಿಮೆ ಟೆಂಪರೇಚರ್ ಅಲ್ಲಿ ಸ್ಟೋರ್ ಮಾಡಿರ್ತಾರೆ. ಫ್ಯೂಯಲ್ ಅಂಡ್ ಆಕ್ಸಿಡೈಸರ್ ಯಾವ್ಯಾವ್ದನ್ನ ಯೂಸ್ ಮಾಡ್ತಾರೆ, ಲಿಕ್ವಿಡ್ ಆಕ್ಸಿಜನ್, ಲಿಕ್ವಿಡ್ ಹೈಡ್ರೋಜನ್, ಇಷ್ಟನ್ನು ನೆನಪಿಟ್ಕೊಳ್ಳಿ. ಅದಾದ ನಂತರ ಮತ್ತೆ ಬೇರೆ ಮುಖ್ಯವಾದ ಅಂಶಗಳು, ಕೆಲವೊಂದು ಅಂಶಗಳು ಬಹಳ ಡೀಟೇಲ್ ಆಗಿದೆ, ಆದ್ರೆ ಅದು ನಿಮಗೆ ಫಿಲಿಮ್ಸ್ಗೆ ಸಂಬಂಧಪಟ್ಟಕ್ಕೆ ಮುಖ್ಯವಾಗಿ ಬೇಕಾಗೋದಿಲ್ಲ. ಮುಂದಿನ ವಿಷಯ ಹೈಬ್ರಿಡ್ ಏರೋಜೆಲ್. ಇದೇನ ನೋಡಿದ್ರೆ, ರಿಸರ್ಚರ್ಸ್ ಫ್ರಮ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಎಜುಕೇಶನ್ ಅಂಡ್ ರಿಸರ್ಚ್ IISER ಪುಣೆ ಡೆವಲಪ್ಡ್ ಅ ಹೈಬ್ರಿಡ್ ಏರೋಜೆಲ್ ಕ್ಯಾಪಬಲ್ ಆಫ್ ಎಫಿಷಿಯಂಟ್ಲಿ ಎಕ್ಸ್ಟ್ರಾಕ್ಟಿಂಗ್ ಗೋಲ್ಡ್ ಫ್ರಮ್ ಎಲೆಕ್ಟ್ರಾನಿಕ್ ವೇಸ್ಟ್. ಎಲೆಕ್ಟ್ರಾನಿಕ್ ವೇಸ್ಟ್, ಇ ವೇಸ್ಟ್ ಬಗ್ಗೆ ನೀವು ಕೇಳಿರ್ತೀರ, ಮೊಬೈಲು ಬೇರೆ ಬೇರೆ ಡಿವೈಸ್ ಗಳೆಲ್ಲ ಉಪಯೋಗ ಆದ್ಮೇಲೆ ಅದು ಇ ವೇಸ್ಟ್ ಆಗ್ಬಿಡುತ್ತೆ. ಆದ್ರೆ ಕೆಲವೊಂದು ಇಂಥ ಎಲೆಕ್ಟ್ರಾನಿಕ್ ಡಿವೈಸ್ ಗಳಲ್ಲಿ ಗೋಲ್ಡ್ ಪಾರ್ಟಿಕಲ್ ಗಳನ್ನು ಸಹ ಯೂಸ್ ಮಾಡ್ತಾರೆ. ಈ ಒಂದು ಹೈಬ್ರಿಡ್ ಏರೋಜೆಲ್ ಇಂದ ಈ ವೇಸ್ಟ್ ನಲ್ಲಿ ಇರುತ್ತಲ್ವಾ ಆ ಒಂದು ಗೋಲ್ಡ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಅಬೌಟ್ ಹೈಬ್ರಿಡ್ ಏರೋಜೆಲ್ ಏನ್ ಮಾಡ್ತಾರೆ, ಇಟ್ಸ್ ಅ ನೋಬೆಲ್ ಹೈಬ್ರಿಡ್ ಏರೋಜೆಲ್ ಟೇಲರ್ಡ್ ಆಕ್ಟಿವ್ ಸೈಟ್ಸ್ ದಟ್ ಕ್ಯಾನ್ ಸೆಲೆಕ್ಟಿವ್ಲಿ ಕ್ಯಾಪ್ಚರ್ ಗೋಲ್ಡ್ ಅಯಾನ್ಸ್ ಫ್ರಮ್ ಎಲೆಕ್ಟ್ರಾನಿಕ್ ವೇಸ್ಟ್ ಅಂಡ್ ಕಂಟ್ಯಾಮಿನೇಟೆಡ್ ವಾಟರ್. ನೋಡಿ, ಕಲುಷಿತವಾದಂತಹ ನೀರಿನಿಂದ ಮತ್ತೆ ಎಲೆಕ್ಟ್ರಾನಿಕ್ ವೇಸ್ಟ್ ನಿಂದ ಗೋಲ್ಡ್ ಅಯಾನ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡುತ್ತೆ ಇದು. ಏರೋಜೆಲ್ ಅಂತಂದ್ರೆ ಏನು, ಆರ್ ಕ್ಲಾಸ್ ಆಫ್ ಅಲ್ಟ್ರಾ ಲೈಟ್ ಮಟೀರಿಯಲ್ಸ್, ತುಂಬಾ ಲೈಟ್ ಆಗಿರುವಂತಹ ಮಟೀರಿಯಲ್, ಎಕ್ಸ್ಟ್ರೀಮ್ಲಿ ಲೋ ಡೆನ್ಸಿಟಿ ಅಂಡ್ ಹೈ ಪೊರೋಸಿಟಿ. ಪೊರೋಸಿಟಿ ಅಂತಂದ್ರೆ ತುಂಬಾ ರಂಧ್ರ ಇರೋದು ಅಂತ, ಸರಂಧ್ರ ಅಂತ ಕನ್ನಡದಲ್ಲಿ ಕರೀತಾರೆ. ಅಂತಂದ್ರೆ ಅದನ್ನ ಅಬ್ಸಾರ್ಬ್ ಮಾಡ್ಕೊಳ್ಳಿಕ್ಕೆ ಅದ್ರ ಸಾಧ್ಯ ಆಗುತ್ತೆ ಆ ರಂಧ್ರದ ಮೂಲಕ. ತುಂಬಾ ಲೈಟ್ ಆಗಿರುತ್ತೆ, ಡೆನ್ಸಿಟಿ ಸಹ ತುಂಬಾ ಕಡಿಮೆ ಇರುತ್ತೆ, ಪೊರೋಸಿಟಿ ಜಾಸ್ತಿ ಇರುತ್ತೆ. ಇನ್ನು ಧರಣಿ, ಫೀಟಲ್ ಬ್ರೈನ್ ಅಟ್ಲಾಸ್ ಬೈ IIT ಮದ್ರಾಸ್. IIT ಮದ್ರಾಸ್ ಅನ್ವೀಲ್ಸ್ ವರ್ಲ್ಡ್ ಮೋಸ್ಟ್ ಡೀಟೇಲ್ಡ್ 3D ಇಮೇಜಸ್ ಆಫ್ ಫೀಟಲ್ ಬ್ರೈನ್ ನೇಮ್ಡ್ ಧರಣಿ. ಧರಣಿ ಅಂತ ಒಂದು 3D ಇಮೇಜ್ ಅನ್ನ ತಯಾರು ಮಾಡಿದ್ದಾರೆ.
ಕೀ ಹೈಲೈಟ್ಸ್ ಏನು ಹಾಗಾದ್ರೆ? ಧರಣಿ ಇಟ್ಸ್ ಅನ್ ಓಪನ್ ಆಕ್ಸೆಸ್ ಡೇಟಾ ಸೆಟ್. ಎಲ್ರಿಗೂ ಲಭ್ಯ ಇರುತ್ತೆ. ಓಪನ್ ಆಕ್ಸೆಸ್ ಅಂತ ಯಾರು ಬೇಕಾದ್ರೂ ಅದನ್ನ ಪರೀಕ್ಷೆ ಮಾಡಬಹುದು ಅಥವಾ ಚೆಕ್ ಮಾಡಬಹುದು, ಆಕ್ಸೆಸ್ ಪಡ್ಕೊಳ್ಬಹುದು. ಇಟ್ ಇನ್ಕ್ಲೂಡ್ಸ್ ಓವರ್ 5000 ಬ್ರೈನ್ ಸೆಕ್ಷನ್ಸ್ ಅಂಡ್ 500+ ಬ್ರೈನ್ ರೀಜನ್ಸ್. ಬ್ರೈನಿನ ಒಂದು ಡಿಫರೆಂಟ್ ಆದ ಸೆಕ್ಷನ್ ಗಳನ್ನ ಮತ್ತೆ ಬ್ರೈನ್ ರೀಜನ್ ಗಳನ್ನ ಇದು ಅದರಲ್ಲಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಅದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಧರಣಿ ಅಂತಂದ್ರೆ ಏನು ಅಂತ ನೆನಪಿಟ್ಕೊಳ್ಳಿ. ಫೀಟಲ್ ಬ್ರೈನ್ ಅಟ್ಲಾಸ್ ಬೈ IIT ಮದ್ರಾಸ್. ಫೀಟಲ್ ಅಂತಂದ್ರೆ ಗೊತ್ತಲ್ವಾ? ಫೀಟಲ್ ಅಂತಂದ್ರೆ ಭ್ರೂಣ ಅಂತ. ಆ ಭ್ರೂಣದ ಒಂದು ಬ್ರೈನಿನ ಅಟ್ಲಾಸ್ ಅದು. ನಂತರ ಮುಂದಿನ ವಿಷಯ, ನ್ಯಾನೋ ಪ್ಲಾಸ್ಟಿಕ್ಸ್ ಆಸ್ ಏಜೆಂಟ್ಸ್ ಆಫ್ ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್, AMR. ಏನ್ ಹೇಳ್ತಾ ಇದ್ದಾರೆ? A recent study, scientists from the Institute of Nanoscience and Technology, INST ಇಂದ ಒಂದು ಸ್ಟಡಿ ಮಾಡಿದ್ದಾರೆ. ಮೊಹಾಲಿಯಲ್ಲಿ ಇರೋದು ಇದು. ಡೆಮಾನ್ಸ್ಟ್ರೇಟೆಡ್ ಹೌ ನ್ಯಾನೋಪ್ಲಾಸ್ಟಿಕ್ಸ್ ಕ್ಯಾನ್ ಫೆಸಿಲಿಟೇಟ್ ಹಾರಿಜಾಂಟಲ್ ಜೀನ್ ಟ್ರಾನ್ಸ್ಫರ್ ಆಫ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್, ಎಸ್ಪೆಷಲಿ ವಿತ್ ಇನ್ ಹ್ಯೂಮನ್ ಗಟ್ ಮೈಕ್ರೋಬ್ ಅಂತ. ಮತ್ತೆ ನೆಕ್ಸ್ಟ್ ಇದರಲ್ಲಿ ಮುಖ್ಯವಾಗಿ ನೋಡ್ಬೇಕಾಗಿರೋದೇನು? ಇಂಪ್ಯಾಕ್ಟ್ ಆಫ್ ನ್ಯಾನೋಪ್ಲಾಸ್ಟಿಕ್ಸ್. ಸರಿಯಾಗಿ ನೋಡ್ಕೊಳ್ಳಿ. ಪಾಲಿಥಿಲಿನ್ ಟೆರಾಫ್ಥಲೇಟ್ ಬಾಟಲ್ ಡಿರೈವ್ಡ್ ನ್ಯಾನೋಪ್ಲಾಸ್ಟಿಕ್ಸ್, PBNPS ಅಂತ ಕರೀತಾರೆ. ಇದೇನಾಗುತ್ತೆ? ಇಟ್ ಫೆಸಿಲಿಟೇಟ್ ದಿ ಟ್ರಾನ್ಸ್ಫರ್ ಆಫ್ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಅಮಂಗ್ ಬ್ಯಾಕ್ಟೀರಿಯಾ. AMR ಅಂತಂದ್ರೆ ಏನು? ನಿಮ್ಗೆ ಅದರ ಬಗ್ಗೆ ಈಗಲೇ ಹೇಳ್ಬಿಡ್ತೇನೆ. ಕೆಳಗಡೆ ಇದೆ ಅದು. ಆಂಟಿ ಮೈಕ್ರೋಬಲ್ ರೆಸಿಸ್ಟೆನ್ಸ್ ಅಂತಂದ್ರೆ ಓವರ್ ಯೂಸ್ ಅಂಡ್ ಮಿಸ್ಯೂಸ್ ಆಫ್ ಆಂಟಿಬಯೋಟಿಕ್ಸ್. ನಾವು ಬೇರೆ ಬೇರೆ ಆಂಟಿಬಯೋಟಿಕ್ ಅನ್ನು ತೆಗೆದುಕೊಳ್ತೇವೆ. ಅದನ್ನ ಓವರ್ ಯೂಸ್ ಮಾಡೋದು ಅಥವಾ ಮಿಸ್ಯೂಸ್ ಮಾಡೋದು. ಹ್ಯೂಮನ್ಸ್ ಅಂಡ್ ಲೈಫ್ ಸ್ಟಾಕ್, ಒಂದು ನಾವು ಮನುಷ್ಯರಿಗೆ ಅಥವಾ ಬೇರೆ ಬೇರೆ ಪ್ರಾಣಿಗಳಿಗೆ, ನಮ್ಮ ಮನೆಯಲ್ಲಿ ಇರುವಂತಹ ಹಸುವಿಗೆ ಅಥವಾ ಬೇರೆ ಬೇರೆ ಪ್ರಾಣಿಗಳಿಗೆ ಕೊಡುವಂತ ಆಂಟಿಬಯೋಟಿಕ್ ಅನ್ನ ಮಿಸ್ಯೂಸ್ ಮಾಡೋದು ಅಥವಾ ತುಂಬಾ ಸಾರಿ ಕೊಟ್ಬಿಡೋದು. ಎನ್ವೈರ್ಮೆಂಟಲ್ ಕಂಟಾಮಿನೇಷನ್ ವಿತ್ ಆಂಟಿಬಯೋಟಿಕ್ಸ್ ಅಂಡ್ ರೆಸಿಸ್ಟೆಂಟ್ ಬ್ಯಾಕ್ಟೀರಿಯಾ. ಇದರಿಂದ ಏನಾಗುತ್ತೆ? ನಮ್ಮ ದೇಹದಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳು ಅಥವಾ ಯಾವುದೇ ಒಂದು ಪ್ರಾಣಿಯಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳಿಗೆ ಆ ಒಂದು ಆಂಟಿಬಯೋಟಿಕ್ ಅನ್ನ ರೆಸಿಸ್ಟೆಂಟ್ ಅಂತಂದ್ರೆ ಅದನ್ನ ವಿರೋಧಿಸುವ ಸಾಮರ್ಥ್ಯ ಬರುತ್ತೆ. ಅದಕ್ಕೆ ರೆಸಿಸ್ಟೆನ್ಸ್ ಪವರ್ ಅನ್ನ ಅವರು ಗಳಿಸ್ಕೊಂಡ್ಬಿಡುತ್ತವೆ. ಇದರಿಂದ ಮುಂದೆ ನೀವು ಆಂಟಿಬಯೋಟಿಕ್ ಅನ್ನ ತೆಗೆದುಕೊಂಡಾಗ ಯಾವುದೇ ಪರಿಣಾಮ ಆಗೋದೇ ಇಲ್ಲ. ಇಲ್ಲೇನ್ ಹೇಳ್ತಾ ಇದ್ದಾರೆ? ಈ PBNP ಇದರಿಂದ ಏನಾಗುತ್ತೆ? ಈ PBNP ಇದೆಯಲ್ವಾ, ಪಾಲಿಥಿಲಿನ್ ಟೆರಾಫ್ಥಲೇಟ್ ಬಾಟಲ್ ಡಿರೈವ್ಡ್ ನ್ಯಾನೋಪ್ಲಾಸ್ಟಿಕ್ಸ್, ಇದೇನ್ ಮಾಡುತ್ತೆ ಅಂತಂದ್ರೆ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ ಅನ್ನ ಬ್ಯಾಕ್ಟೀರಿಯಾಗೆ ಟ್ರಾನ್ಸ್ಫರ್ ಮಾಡುತ್ತೆ. ಇನ್ಕ್ಲೂಡಿಂಗ್ ಬೆನಿಫಿಷಿಯಲ್ ಗಟ್ ಮೈಕ್ರೋಬಯೋಟಾ ಅಂತ ಕೊಟ್ಟಿದ್ದಾರೆ, ಲೈಕ್ ಲ್ಯಾಕ್ಟೋಬ್ಯಾಸಿಲಸ್ ಆಸಿಡೋಫಿಲಸ್ ಥ್ರೂ ಅ ಪ್ರೊಸೆಸ್ ಕಾಲ್ಡ್ ಹಾರಿಜಾಂಟಲ್ ಜೀನ್ ಟ್ರಾನ್ಸ್ಫರ್. ಈ ಒಂದು ಪ್ರೊಸೆಸ್ ನ ಮೂಲಕ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಜೀನ್ಸ್ ಅನ್ನ ಅದು ಟ್ರಾನ್ಸ್ಫರ್ ಮಾಡುತ್ತೆ. ಬ್ಯಾಕ್ಟೀರಿಯಾ ಇನ್ವಾಲ್ವ್. ಯಾವ ಬ್ಯಾಕ್ಟೀರಿಯಾ ಇದೆ ಇಲ್ಲಿ? ಜೀನ್ ಟ್ರಾನ್ಸ್ಫರ್ ಫ್ರಮ್ E. coli ಟು ಲ್ಯಾಕ್ಟೋಬ್ಯಾಸಿಲಸ್ ಆಸಿಡೋಫಿಲಸ್ ಹೈಲೈಟ್ಸ್ ಕ್ರಾಸ್ ಸ್ಪೀಶೀಸ್ AR ಜೀನ್ ಪ್ರಾಪಗೇಷನ್. ಬೇರೆ ಬೇರೆ ಸ್ಪೀಶೀಸ್ ನಡುವೆ ಸಹ ಜೀನ್ ಪ್ರಾಪಗೇಷನ್ ಆಗ್ತಾ ಇದೆ. ನೆನ್ಪಿಟ್ಕೋಬೇಕಾಗಿರೋದೇನು? ಆಂಟಿ ಮೈಕ್ರೋಬಿಯಲ್ ರೆಸಿಸ್ಟೆನ್ಸ್ ಅಂತಂದ್ರೆ ಏನು ಮತ್ತೆ ಹೇಗೆ ಅದು ಟ್ರಾನ್ಸ್ಫರ್ ಆಗ್ತಾ ಇದೆ ಈ ಒಂದು ಯಾವ್ದ್ರಿಂದ? ನ್ಯಾನೋ ಪ್ಲಾಸ್ಟಿಕ್ಸ್ ನಿಂದ ಅಂತ ನೋಡ್ಕೊಳ್ಳಿ. ನ್ಯಾನೋ ಪ್ಲಾಸ್ಟಿಕ್ಸ್ ಅಂತಂದ್ರೆ ಏನು? ನ್ಯಾನೋ ಪ್ಲಾಸ್ಟಿಕ್ಸ್ ಆರ್ ಪ್ಲಾಸ್ಟಿಕ್ ಪಾರ್ಟಿಕಲ್ಸ್ ಸ್ಮಾಲರ್ ದೆನ್ 1 ಮೈಕ್ರೋಮೀಟರ್ ಇನ್ ಸೈಜ್ ನಲ್ಲಿ 1 ಮೈಕ್ರೋಮೀಟರ್ ಗಿಂತ ಕಡಿಮೆ ಇರುವುದಂತ ಪ್ಲಾಸ್ಟಿಕ್ ಪಾರ್ಟಿಕಲ್ ಗಳನ್ನ ನ್ಯಾನೋ ಪಾರ್ಟಿಕಲ್ ಅಂತ ಕರೀತೇವೆ. ಅದಾದ ನಂತರ ನ್ಯೂ ಅಂಡರ್ ಸಿ ಕೇಬಲ್ಸ್ ಟು ಬೂಸ್ಟ್ ಇಂಡಿಯಾಸ್ ಡಿಜಿಟಲ್ ಕನೆಕ್ಟಿವಿಟಿ. ಭಾರತದ ಡಿಜಿಟಲ್ ಕನೆಕ್ಟಿವಿಟಿಯನ್ನ ಹೆಚ್ಚಿಸಲಿಕ್ಕೆ, ವರ್ಧಿಸಲಿಕ್ಕೆ ಹೊಸ ಅಂಡರ್ ಸಿ ಕೇಬಲ್ ಗಳನ್ನ ಅಳವಡಿಸ್ತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ 2 ಇದೆ. ಇಂಡಿಯಾ ಏಷ್ಯಾ ಎಕ್ಸ್ಪ್ರೆಸ್, ಇಂಡಿಯಾ ಯುರೋಪ್ ಎಕ್ಸ್ಪ್ರೆಸ್. IAX ನಲ್ಲಿ ಯಾವ್ದು ಕನೆಕ್ಟ್ ಆಗುತ್ತೆ? ಚೆನ್ನೈ, ಮುಂಬೈ, ಸಿಂಗಾಪುರ್, ಥೈಲ್ಯಾಂಡ್, ಮಲೇಷಿಯಾ ಇನ್ ಏಷ್ಯಾ. ಈ ಕಡೆ ನೋಡಿ, ಇಂಡಿಯಾ ಏಷ್ಯಾ, ಇಂಡಿಯಾ ಯುರೋಪ್. ಏಷ್ಯಾ ಅಂತಂದ್ರೆ ಈ ಕಡೆ ಇರೋದು, ಈ ಕಡೆ ಯುರೋಪ್. ಎರಡಕ್ಕೆ ಕನೆಕ್ಟ್ ಮಾಡುತ್ತೇವೆ. ಅಬೌಟ್ ಸಬ್ಮರಿನ್ ಕೇಬಲ್ಸ್ SFC ಅಂತ ಅದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಸಬ್ಮರಿನ್ ಕೇಬಲ್ಸ್ ಆರ್ ಫೈಬರ್ ಆಪ್ಟಿಕ್ ಕೇಬಲ್ಸ್ ಲೇಡ್ ಆನ್ ದಿ ಓಷನ್ ಫ್ಲೋರ್. ಸಮುದ್ರದ ಆಳದಲ್ಲಿ ಆ ಓಷನ್ ಫ್ಲೋರ್ ಮೇಲೆ ಇದನ್ನ ಹಾಕಿರ್ತಾರೆ. ಅಂಡ್ ಡಿಸೈನ್ ಟು ಟ್ರಾನ್ಸ್ಮಿಟ್ ಆಪ್ಟಿಕಲ್ ಸಿಗ್ನಲ್ಗಳು. ತುಂಬಾ ನಾವೊಂದು ಮೊಬೈಲ್ ಅನ್ನು ಯೂಸ್ ಮಾಡ್ತಿದ್ದೇವೆ ಅಂತಂದ್ರೆ ನಾವು ಯಾವ್ದೋ ಒಂದು ಇನ್ಫಾರ್ಮೇಶನ್ ರಿಕ್ವೆಸ್ಟ್ ಮಾಡ್ತೇವೆ, ಅದು ಆ ಸರ್ವರ್ಗೆ ಹೋಗಿ ವಾಪಸ್ ನಮ್ಗೆ ಬರ್ಬೇಕಲ್ವಾ? ಅವಾಗ ಅದು ಆಪ್ಟಿಕಲ್ ಫೈಬರ್ಗಳ ಮೂಲಕ ಅಷ್ಟು ವೇಗವಾಗಿ ಹೋಗುತ್ತೆ. ಆ ಒಂದು ಮಾಹಿತಿ ಲೈಟ್ ಸ್ಪೀಡ್ ಅಲ್ಲಿ ಹೋಗ್ತಾ ಇರುತ್ತೆ. ಅದಕ್ಕೆ ಆಪ್ಟಿಕಲ್ ಫೈಬರ್ ಕೇಬಲ್ ಅಂತ ಕರೀತಾರೆ ಆ ಒಂದು ಸಾಗಿಸುವಂತಹ ಒಂದು ಕೇಬಲ್ಗಳಿಗೆ. ರಿಸಲ್ಟಿಂಗ್ ಇನ್ ಹೈ ಬ್ಯಾಂಡ್ ವಿಡ್ತ್ ಅಂಡ್ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಮಿಷನ್ ಕೆಪಾಬಿಲಿಟೀಸ್. ತುಂಬಾ ಬ್ಯಾಂಡ್ ವಿಡ್ತ್ ಸಹ ಜಾಸ್ತಿ ಇರುತ್ತೆ, ಮತ್ತೆ ಲಾಂಗ್ ಡಿಸ್ಟೆನ್ಸ್ ತುಂಬಾ ದೂರ ಇದ್ರೂ ಸಹ ಬಹಳ ಬೇಗ ನಾವು ಮಾಹಿತಿಯನ್ನು ಪಡ್ಕೋಬಹುದು. ಅಂದ್ರೆ ಮತ್ತೆ ಅದಾದ ನಂತರ
ಎಲ್ಲೆಲ್ಲಿ ಆ ಮ್ಯಾಪ್ ಅನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಯಾವ್ಯಾವ ಪ್ರದೇಶಗಳನ್ನ ಸರಿಯಾಗಿ ಕನೆಕ್ಟ್ ಮಾಡುತ್ತೆ. ಇಂಡಿಯಾ ಏಷ್ಯಾ, ಇಂಡಿಯಾ ಯುರೋಪ್, IAX, IEX. ಆಪ್ಟಿಕಲ್ ಫೈಬರ್ ಬಗ್ಗೆ ನೋಡೋದಾದ್ರೆ ಮೇಡ್ ಆಫ್ ಗ್ಲಾಸ್ ಆರ್ ಪ್ಲಾಸ್ಟಿಕ್, ಗ್ಲಾಸ್ ಅಥವಾ ಪ್ಲಾಸ್ಟಿಕ್ ಇಂದ ತಯಾರು ಮಾಡಿರ್ತಾರೆ. ಟು ಟ್ರಾನ್ಸ್ಮಿಟ್ ಇನ್ಫಾರ್ಮೇಶನ್ ಆಸ್ ಲೈಟ್ ಪಲ್ಸ್, ಅದರ ಒಳಗಡೆ ಬೆಳಕಿನ ಕಣಗಳ ರೀತಿಯಲ್ಲಿ ಇನ್ಫಾರ್ಮೇಶನ್ ಪಾಸ್ ಆಗ್ತಾ ಇರುತ್ತೆ. ನೋಡಿರ್ಬಹುದು ಅಂತಂದ್ರೆ ಆಪ್ಟಿಕಲ್ ಫೈಬರ್ ಕೇಬಲ್ಗಳು ಸಿಗುತ್ತೆ ಅಂತಂದ್ರೆ ಮಾರುಕಟ್ಟೆಯಲ್ಲೂ ತುಂಬಾ ನೀವು ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ವರ್ಕಿಂಗ್ ಪ್ರಿನ್ಸಿಪಲ್, ಯಾವ ಒಂದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗುತ್ತೆ? ಆಪರೇಟ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಬೆಳಕಿನ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಆ ಒಂದು ತತ್ವದ ಮೇಲೆ ಇದು ವರ್ಕ್ ಆಗುತ್ತೆ. ವೇರ್ ಲೈಟ್ ಟ್ರಾವೆಲ್ಸ್ ಥ್ರೂ ದ ಕೋರ್ ಬೈ ಕಂಟಿನ್ಯೂಸ್ಲಿ ಬೌನ್ಸಿಂಗ್ ಆಫ್ ದಿ ಕ್ಲಾಡಿಂಗ್, ಅಂತಂದ್ರೆ ಮೇಲ್ಗಡೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ, ಈಗ ಬಂದು ಟಚ್ ಆಗಿ ಮತ್ತೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ರಿಫ್ಲೆಕ್ಟ್ ಆಗ್ತಾ ಇರೋದು. ಲೈಟ್ ರೇ ಬಂದಿದೆ, ಕೆಳಗಡೆ ಆಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ, ಮೇಲ್ಗಡೆ ಹೋಗುತ್ತೆ, ಹೀಗೆ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಈ ಒಂದು ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಆಗುತ್ತೆ. ದನ್ ಸ್ಪೀಡ್ ಗನ್ ಅಂತಂದ್ರೆ ಏನು ಅಂತ ನೋಡೋದಾದ್ರೆ, ಸ್ಪೀಡ್ ಗನ್ ಇಸ್ ಅ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಸ್ಪೀಡ್ ಆಫ್ ಎ ಮೂವಿಂಗ್ ಆಬ್ಜೆಕ್ಟ್ ವಿತೌಟ್ ಡೈರೆಕ್ಟ್ ಕಾಂಟ್ಯಾಕ್ಟ್. ಒಂದು ಆಬ್ಜೆಕ್ಟ್ ಮೂವ್ ಆಗ್ತಾ ಇದೆ, ಕಾರು ಅಥವಾ ಬೈಕ್ ಬಹಳ ಸ್ಪೀಡ್ ಆಗಿ ಹೋಗ್ತಾ ಇದೆ. ಆದ್ರೆ ಇಷ್ಟು ಸ್ಪೀಡ್ ಆಗಿ ಹೋಗ್ತಾ ಇರಬೇಕಾದ್ರೆ ನಾವು ಮುಂದೆ ಹೋಗಿ ನಿಂತು ಅದರ ಸ್ಪೀಡ್ ಅನ್ನ ಚೆಕ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ, ಅದನ್ನ ನಿಲ್ಲಿಸಿ. ಹಾಗಾಗಿ ಈ ಒಂದು ಸ್ಪೀಡ್ ಗನ್ ಇಂದ ಆ ಒಂದು ಬಹಳ ವೇಗವಾಗಿ ಹೋಗ್ತಾ ಇರುವಂತಹ ವಾಹನ ಎಷ್ಟು ಸ್ಪೀಡ್ ಅಲ್ಲಿ ಹೋಗ್ತಾ ಇದೆ ಅನ್ನೋದನ್ನ ಮೆಜರ್ ಮಾಡಬಹುದು. ಇಟ್ ಆಪರೇಟ್ಸ್ ಬೈ ಎಮಿಟಿಂಗ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಇದರಲ್ಲಿ ವಿದ್ಯುತ್ ಕಾಂತೀಯ ರೇಡಿಯೇಷನ್ ಅನ್ನ ಎಮಿಟ್ ಮಾಡುತ್ತೆ ಇದು, ವಿಚ್ ರಿಫ್ಲೆಕ್ಟ್ಸ್ ಆಫ್ ದಿ ಮೂವಿಂಗ್ ಆಬ್ಜೆಕ್ಟ್, ಅಲ್ಲಿ ಹೋಗಿ ವಾಪಸ್ ಬರುತ್ತೆ ಆ ಒಂದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ಆವಾಗ ಅದನ್ನ ಕ್ಯಾಪ್ಚರ್ ಮಾಡ್ತಾರೆ. ಡಿವೈಸ್ ಕ್ಯಾಲ್ಕುಲೇಟ್ಸ್ ದಿ ಆಬ್ಜೆಕ್ಟ್ ಸ್ಪೀಡ್ ಯೂಸಿಂಗ್ ದಿ ಡಾಪ್ಲರ್ ಎಫೆಕ್ಟ್. ಡಾಪ್ಲರ್ ಎಫೆಕ್ಟ್ ಅಂತಂದ್ರೆ ಏನು? ಪ್ರಿನ್ಸಿಪಲ್ ಬಿಹೈಂಡ್ ದಿ ಸ್ಪೀಡ್ ಗನ್ ರಿಲೈಸ್ ಆನ್ ದಿ ಡಾಪ್ಲರ್ ಎಫೆಕ್ಟ್ ಡಿಸ್ಕವರ್ಡ್ ಬೈ ಆಸ್ಟ್ರೇಲಿಯನ್ ಫಿಸಿಸಿಸ್ಟ್ ಕ್ರಿಶ್ಚಿಯನ್ ಡಾಪ್ಲರ್. ಈ ಒಂದು ಕ್ರಿಶ್ಚಿಯನ್ ಡಾಪ್ಲರ್ ಅನ್ನುವರು ಕಂಡು ಹಿಡಿದಿದ್ದು ಇದು. ಒಂದು ಕಡೆ ವೇವ್ಸ್ ಅನ್ನ ಕಳಿಸಿ ಹೋಗಿ ಅದು ವಾಪಸ್ ಬರುತ್ತಲ್ವಾ, ವಾಪಸ್ ಬಂದ್ಮೇಲೆ ಆ ಒಂದು ಅವಧಿಯನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಆ ಮೂಲಕ ಸ್ಪೀಡ್ ಎಷ್ಟಿದೆ, ಎಷ್ಟು ಹೊತ್ತು ಟೈಮ್ ತಗೊಳ್ತು ಅನ್ನೋದನ್ನ ಲೆಕ್ಕಾಚಾರ ಮಾಡಬಹುದು. ಹೇಗೆ ನೋಡಿ, ಡಿಫರೆನ್ಸ್ ಇನ್ ಫ್ರೀಕ್ವೆನ್ಸಿ ಯೂಸ್ ಟು ಕ್ಯಾಲ್ಕುಲೇಟ್ ದಿ ಆಬ್ಜೆಕ್ಟ್ ಸ್ಪೀಡ್. ಆ ಫ್ರೀಕ್ವೆನ್ಸಿಲಿ ಯಾವ್ದಾರ ಡಿಫರೆನ್ಸ್ ಇದೆ, ಹೋಗಿದ್ದು ಮತ್ತೆ ವಾಪಸ್ ಬಂದಿದ್ದು. ನೋಡಿ ಇಲ್ಲಿ ನೋಡಿ, ರಿಫ್ಲೆಕ್ಷನ್ ಇಸ್ ಹೈಯರ್ ಫ್ರೀಕ್ವೆನ್ಸಿ. ಈಗ ಒಂದ್ ಕಡೆ ಕಳ್ಸಿದ್ರು ರೇಡಾರ್ ಟ್ರಾನ್ಸ್ಮಿಟ್ ಫ್ರೀಕ್ವೆನ್ಸಿ, ಈ ಫ್ರೀಕ್ವೆನ್ಸಿ ರೇಡಾರ್ ಟ್ರಾನ್ಸ್ಮಿಟ್ ಮಾಡ್ತಾ ಇದೆ. ಅದೇ ಒಂದು ವೇಳೆ ರಿಫ್ಲೆಕ್ಷನ್ ಇಸ್ ಹೈಯರ್ ಫ್ರೀಕ್ವೆನ್ಸಿ ಚೇಂಜ್ ಆಗಿದ್ರೆ, ಅಪ್ರೋಚ್ ಆಗ್ತಾ ಇದ್ರೆ, ನಮ್ ಕಡೆ ಗಾಡಿ ಬರ್ತಾ ಇದ್ರೆ ಆ ಫ್ರೀಕ್ವೆನ್ಸಿ ಹೆಚ್ಚಾಗ್ತಾ ಇರುತ್ತೆ, ದೂರ ಹೋಗ್ತಾ ಇದ್ರೆ ಫ್ರೀಕ್ವೆನ್ಸಿ ಲೋ ಆಗಿರುತ್ತೆ. ಅದಂತರ ಮುಂದಿನ ವಿಷಯ, ಅಡ್ವಾನ್ಸ್ಡ್ ಫೆಸಿಲಿಟಿ ಫಾರ್ ಪಶ್ಮೀನಾ ಸರ್ಟಿಫಿಕೇಶನ್ ಅಂಡ್ ನೆಕ್ಸ್ಟ್ ಜನರೇಷನ್ DNA sequencing facility. Union Minister for Environment, Forest and Climate Change inaugurated advanced facility for Pashmina certification and next generation DNA sequencing. ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರೋದೇನು, ನೆಕ್ಸ್ಟ್ ಜನರೇಷನ್ DNA sequencing facility. ಇದ್ರ ಬಗ್ಗೆ ತಿಳ್ಕೊಳ್ಳೋದಾದ್ರೆ, ಇಟ್ ಎನಾಬಲ್ಸ್ ರ್ಯಾಪಿಡ್ ಡಿಕೋಡಿಂಗ್ ಆಫ್ ಎಂಟೈರ್ ಜೀನೋಮ್ಸ್ ಅಂಡ್ ಅನಲೈಸಸ್ ಮಿಲಿಯನ್ಸ್ ಆಫ್ DNA sequences simultaneously. ಅಂತಂದ್ರೆ ಎಂಟೈರ್ ಜೀನೋಮ್ ಅನ್ನ ಕರೆಕ್ಟ್ ಆಗಿ ಡಿಕೋಡ್ ಮಾಡೋದು, ಮತ್ತೆ DNA ಸೀಕ್ವೆನ್ಸ್ ಅನ್ನ ಏನು ಅನಲೈಸ್ ಮಾಡುವಂತ ಒಂದು ಪ್ರಕ್ರಿಯೆ ಇದು ನೆಕ್ಸ್ಟ್ ಜನರೇಷನ್ DNA ಸೀಕ್ವೆನ್ಸಿಂಗ್ ಅಂತ ಕರೀತಾರೆ. ಇದರಿಂದ ಏನು ಉಪಯೋಗ? ಪ್ರೊವೈಡ್ಸ್ ಇನ್ಸೈಟ್ ಇಂಟು ಜೆನೆಟಿಕ್ ಡೈವರ್ಸಿಟಿ. ಒಂದು ದೇಶದಲ್ಲಿ ಜೀನ್ಸ್ ಗಳಲ್ಲಿ ಹೇಗೆ ಡೈವರ್ಸಿಟಿ ಕಂಡು ಬರ್ತಾ ಇದೆ, ಎವಲ್ಯೂಷನರಿ ರಿಲೇಶನ್ಶಿಪ್ಸ್ ಅಂಡ್ ಪಾಪ್ಯುಲೇಷನ್ ಹೆಲ್ತ್. ಎವಲ್ಯೂಷನ್ ಆಗ್ತಾ ಇದ್ದ ಹಾಗೆ ಮನುಷ್ಯರಲ್ಲಿ ಯಾವ್ಯಾವ ರೀತಿ ಬದಲಾವಣೆ ಕಂಡು ಬಂತು, ಮತ್ತೆ ಒಂದು ಪಾಪ್ಯುಲೇಷನ್ ಹೆಲ್ತ್ ಹೇಗೆ ಬದಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಇದರಲ್ಲಿ ತಿಳ್ಕೋಬಹುದು. ನಂತರ ಕೆಳಗಡೆ ಪಶ್ಮಿನಾ ಬಗ್ಗೆ ಕೊಟ್ಟಿದ್ದಾರೆ. ಪಶ್ಮಿನಾ ಶಾಲ್ ಬಗ್ಗೆ ಕೇಳಿರಬಹುದು ನೀವು, ಪಶ್ಮಿನಾ ಶಾಲ್ ಅಂತ. ರಿನೌಂಡ್ ಫಾರ್ ಎಕ್ಸೆಪ್ಷನಲ್ ಸಾಫ್ಟ್ನೆಸ್, ತುಂಬಾ ಸಾಫ್ಟ್ ಆಗಿರೋದು. ವಾರ್ಮ್ ಅಂಡ್ ಲಕ್ಸುರಿಯಸ್ ಫೀಲ್, ತುಂಬಾ ಲಕ್ಸುರಿ ಅಂತ ಫೀಲ್ ಕೊಡುತ್ತೆ ಇದು. ಪಶ್ಮಿ ಅಂತಂದ್ರೆ ಏನು? ಸಾಫ್ಟ್ ಗೋಲ್ಡ್ ಅಂತ. GI ಸರ್ಟಿಫಿಕೇಟ್ ಸಹ ಸಿಕ್ಕಿದೆ. ಇಟ್ ಹ್ಯಾಸ್ ರಿಸೀವ್ಡ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಸರ್ಟಿಫಿಕೇಶನ್. ಅನಿಮಲ್ ಯಾವ್ದು ಯೂಸ್ ಮಾಡ್ತಾರೆ? ಚಂಗ್ತಾಂಗಿ ಗೋಟ್ ಅಂತ ಯೂಸ್ ಮಾಡ್ತಾರೆ. ಕಾಪ್ರಾ ಈಗ್ರಾಗ್ರಸ್ ಹಿರಕಸ್ ಅಂತಂದ್ರೆ ಇದು ಹಿರ್ಕಸ್ ಅಂತಂದ್ರೆ ಈ ಒಂದು ಪ್ರಾಣಿಯ ಬಗ್ಗೆ ಕೊಟ್ಟಿದ್ದಾರೆ, ಹೇಗೆ ಪ್ರೊನೌನ್ಸ್ ಮಾಡೋದು. ಕಾಪ್ರಾ ಎಗಾಗ್ರಸ್ ಹಿರ್ಕಸ್ ಅಂತ ಹೇಳ್ತಾರೆ. ಆಲ್ಸೋ ನೋನ್ ಆಸ್ ಪಶ್ಮಿನಾ ಗೋಟ್ ಅಂತ ಕರೀತಾರೆ. ಮುಂದಿನ ವಿಷಯವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಥ್ಯಾಂಕ್ ಯು.